ಹಲೋ, ನೀವು ನೋಡ್ತಾ ಇದ್ದೀರಿ ಕೊಡಗು ಚಾನೆಲ್. ನಾನು ಸಿಂಧೂರ. ಸೊ ನಾನು ಯಾವಾಗ ಐ ಫೆಲ್ಟ್ ಬೋರ್ಡ್ ಅಂತ ಹೇಳಿದ್ನೋ, ಲಾಟ್ ಆಫ್ ಪೀಪಲ್ ಕೇಮ್ ಅಪ್ ವಿತ್ ಲಾಟ್ ಆಫ್ ಆಪ್ಷನ್ಸ್ ಸೊ ದಟ್ ಐ ಕುಡ್ ಕಲ್ಟಿವೇಟ್ those options as my hobbies. So we went to a wonderful garden, we saw a lot of plants, and then we went to a person who had lot of his collections. ಎಷ್ಟು collections ಇತ್ತು ಅಂದರೆ ಅದರಲ್ಲಿ ಯಾವುದನ್ನು ಬೇಕಾದರೂ I could have started as hobby and all that. But as I ಜಾಸ್ತಿ ದಿನ ಹೋಗ್ತಾ ಇದ್ದಂಗೆ ನಾನು ಇದನ್ನ ಹಾಬಿ ಮಾಡೋಣ ಅದನ್ನ ಮಾಡೋಣ ಅಂತ when I am showing my interest for a particular thing, people come up with lot of other options as well. ಇನ್ನು ಈ ಥರದ್ದು ಇದೆ, ಆ ಥರದ್ದು ಮಾಡ್ಬೋದು ಅಂತ lot of people give me lot of feedback. So based on that, now we are with one doctor. So doctor and hobby, what's the connection ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. But this doctor is not a normal physician. He has lot of hobbies. So ಅವ್ರ ಹತ್ರ ಹೋಗಿ ಅವರಿಂದ ನಾವು ಸ್ವಲ್ಪ ಹಾಬೀಸ್ನ ಕಲ್ತ್ಕೊಳ್ಬೋದು and very different hobbies, ಬೇರೆ ಯಾರಿಗೂ ಇರದಂತಹ ವೆರಿ ನೈಸ್ ಹಾಬೀಸ್ನ ನಾವು ಕಲ್ತ್ಕೊಳ್ಬೋದು ಅಂತ ಹೇಳಿ ತುಂಬ ಜನ ಸಜೆಸ್ಟ್ ಮಾಡಿದ್ರು. ಸೊ ಅಕಾರ್ಡಿಂಗ್ ಟು ದ ಸಜೆಷನ್ ಐ ಹ್ಯಾವ್ ಕಮ್ ಟು ಮೀಟ್ ದಿಸ್ ಪರ್ಟಿಕ್ಯುಲರ್ ಡಾಕ್ಟರ್ ಫ್ರಮ್ ವಿರಾಜ್ಪೇಟ್. ಹಿ ಈಸ್ ನನ್ ಅದರ್ ದೆನ್ ಡಾಕ್ಟರ್ SV ನರಸಿಂಹನ್. ಸೊ ಇವ್ರು ನಮಗೆ ಯಾವ ರೀತಿ ಹಾಬೀಸ್ ಬಗ್ಗೆ ಹೇಳ್ತಾರೆ, ಇವರ ಹಾಬೀಸ್ ಏನು, ಅದನ್ನು ನಾವು ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅಂತೆಲ್ಲ ನಾವು ಅವ್ರನ್ನೇ ಕೇಳಿಬಿಟ್ಟು ತಿಳ್ಕೊಳ್ಳೋಣ. ಬನ್ನಿ ಹಾಗಾದರೆ. ಹಲೋ. ಹಲೋ ಸಿಂಧೂರ. ಸೊ ನಿಮಗೆ ತುಂಬ ಹಾಬೀಸ್ ಇದೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಸೊ ವಾಟ್ ಆರ್ ಯುವರ್ ಹಾಬೀಸ್ ಸರ್? 1 minute ಬರ್ತೀನಿ ಈಗ, 1 second. ವಾಟ್ಸ್ ದಿಸ್? ಅವ್ರ ಹಾಬೀಸ್ ಬಗ್ಗೆ ಕೇಳಿದ್ರೆ ಹಿ ಜಸ್ಟ್ ಡಿಸಪಿಯರ್ಡ್ ಸರ್. ಅದು ಥಿಕ್ ಫಾರೆಸ್ಟ್ ಒಳಗೆ. Tell me when. ಹಲೋ, ನಾನು ಹಾಬೀಸ್ ಬಗ್ಗೆ ಕೇಳಿದ್ರೊಳಗೆ ಯು ಜಸ್ಟ್ ಹ್ಯಾಪನ್ ಟು ಡಿಸಪಿಯರ್. ಸೊ ಏನಿದು, ಏನಕ್ಕೆ ಹೋದ್ರಿ, ಏನು ಕತೆ? ಈ ಪ್ರಕೃತಿ ವೀಕ್ಷಣೆ ಅಂತ ಹೇಳೋದ್ರಿಂದಾಗಿ ನಮಗೆ ಎಷ್ಟೊಂದು ವಿಷಯಗಳು, ಪ್ರಕೃತಿಯಲ್ಲಿರುವಂಥ ಕೆಲವು ಏನು ವಿಶಿಷ್ಟತೆಗಳು, ಕೆಲವು ವಂಡರ್ಸ್ಗಳು ಹಾಗೆ ನಮಗೆ ದಿವಸ ಸಿಗ್ತದೆ ಅಂತ ಹೇಳಲಿಕ್ಕೆ ಈ ದೇವರ ಕಾಡುಗಳು ಬಹಳ ಮುಖ್ಯ. ಕೊಡಗಿನಲ್ಲಿ ದೇವರ ಕಾಡುಗಳು ಬಹಳ ಒಂದು ಏನು ವಿಶಿಷ್ಟತೆಯನ್ನು ಪಡೆದಂಥ ಒಂದು ಸಂಸ್ಕೃತಿ ಕೊಡಗಿನಲ್ಲಿ. ದೇವರ ಕಾಡು ಎಲ್ಲೆಲ್ಲಿ ದೇವರ ಕಾಡು ಉಂಟೋ ಅಲ್ಲೆಲ್ಲ ದೇ ಆರ್ ಕಾಲ್ಡ್ ಬಫರ್ಸ್, ಬಯೋ ಬಫರ್ಸ್ ಅಂತ ಕರೀತಾರೆ. ಅಂದರೆ ಅದರಲ್ಲಿ ಜೀವ ವೈವಿಧ್ಯತೆಯನ್ನು ಅಧ್ಯಯನ ಮಾಡಲಿಕ್ಕೆ, ಪ್ರಾಣಿ ಪ್ರಪಂಚವನ್ನು ಅಧ್ಯಯನ, ಪಕ್ಷಿ ಪ್ರಪಂಚವನ್ನು, ಕೀಟ ಪ್ರಪಂಚವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಬಹಳ ಪ್ರಶಸ್ತವಾದಂಥ ಜಾಗ. ಕೊಡಗಿನಲ್ಲಿ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲದೇ ಇರುವಂಥ ಅಷ್ಟು ದೇವರ ಕಾಡುಗಳು ಕೊಡಗಿನಲ್ಲಿದೆ. ನಾ ಈಗ ಬಂದಿರೋದು ಬೇಟೋಳಿ ದೇವರ ಕಾಡು ಅಂತ ಹೇಳಿ. ನೋಡಿ, ನಾ ಇವತ್ತು ಹೊಸ ವಿಚಾರಗಳನ್ನ ಹೇಗೆ ತಿಳ್ಕೊಳ್ಬೋದು ಅಂತ ಹೇಳಿ ಒಂದು ಚಿಕ್ಕ ಒಂದು ಉದಾಹರಣೆ ಇವತ್ತು ಹಿಡ್ಕೊಂಡು ಬಂದದ್ದು ನಾನು. ನೋಡಿ, ನೀವೆಲ್ಲ ಏನು ಈ ಬಳ್ಳಿಗಳ ಬಗ್ಗೆ ನೀವು ನೋಡಿದ್ದೀರಾ, ಟೆಂಡ್ರಿಲ್ಸ್ ಅಂತ ಹೇಳ್ತಾರೆ. ಈ ಟೆಂಡ್ರಿಲ್ಗಳಲ್ಲಿ ಒಂದು ವಿಶೇಷತೆ ಉಂಟು. ಏನಪ್ಪ ಅಂತ ಹೇಳಿದರೆ, ನೀವು ಹತ್ತಿರದಿಂದ ನೋಡುವಾಗ ಕ್ಯಾನ್ ಯು ಸಿ ದಿಸ್ ಟೆಂಡ್ರಿಲ್? ಸೊ ಇದರ ಡೈರೆಕ್ಷನ್ ನೋಡಿ, ಡೈರೆಕ್ಷನ್ ಹೀಗೀಗೆ ಬಂದದ್ದು ಅಟ್ ಒನ್ ಪಾಯಿಂಟ್, ಅಟ್ ದಿಸ್ ಪಾಯಿಂಟ್ ಕಾಣ್ತಾ ಉಂಟಾ, ಇಟ್ ಟರ್ನ್ಸ್ ರಿವರ್ಸ್. ಕಾಣ್ತಾ ಉಂಟಾ, ಇಟ್ ಟರ್ನ್ಸ್ ರಿವರ್ಸ್ ಆ್ಯಂಡ್ ಹೀಗೆ ಮುಂದಕ್ಕೆ ಹೋಗ್ತದೆ. ವೈ ಇಸ್ ದಿಸ್ ಅಂತ ಹೇಳಿ, ಇನ್ ಆಲ್ ಟೆಂಡ್ರಿಲ್ಸ್ ಯು ಹ್ಯಾವ್ ನೋಡಿ, ಎಷ್ಟು ಟೆಂಡ್ರಿಲ್ಸ್ನ ನೀವು ತೆಗೆದ್ರೂ ಕೂಡ ದಿಸ್ ಒಂದು ಫೀಚರ್ ಇದ್ದೇ ಇರ್ತದೆ. At one point they change their direction. See this? At this point they turn. ಅಲ್ವಾ? ಇದು ನನಗೆ ಮುಂಚಿಂದಲೂ ಗೊತ್ತಿತ್ತು, ಇದು ಗೊತ್ತಿಲ್ಲದೆ ಇರೋ ವಿಚಾರ ಅಲ್ಲ. ನಮ್ಮ ಟೆಲಿಫೋನ್ ವೈರ್ಗಳನ್ನು ನೀವು ನೋಡಿದಿರ್ತಾರೆ, ಅದು ಹೀಗೆ ಇರ್ತದೆ ನೋಡ್ಲಿಕ್ಕೆ. ಅದೇನಾಗ್ತದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಕೆಲವು ಹಳೆಯ ಕಾಲದ ಟೆಲಿಫೋನ್ಗಳನ್ನು ನೀವು ಅನುಭವಿಸಿದ್ರು, ಒಂದು 4-6 ದಿವಸ ಆಗುವಾಗ ಅದೊಂಥರ ಹಿಂಜಿ ಗುಡ್ಡೆ ಆಗಿ ಕೂರ್ತು ನೋಡಿದಿರಲ್ಲ, ಅದನ್ನ ತಾಕಿ ರೆಡಿ ಮಾಡಿ ಪುನಃ ಇಡಬೇಕು, ಪುನಃ ಒಂದು 4-5 ದಿವಸ. ಯಾಕೆ ಹೀಗೆ ಅಂತ ಹೇಳಿ, ಅದು ಎಲ್ಲ ಒಂದೇ ಡೈರೆಕ್ಷನ್ ಇರ್ತದೆ ಅದು. ಕರೆಕ್ಟ್. ಇದು ನೇಚರ್ನಲ್ಲಿ ದಿ ನೇಚರ್ ಹ್ಯಾಸ್ ಡಿವೈಸ್ಡ್ ಎ ಮೆಥಡ್ ವೇರ್ ಇನ್ ಇಟ್ ಕ್ಯಾನ್ ಓವರ್ಕಮ್ ದಿಸ್. ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ, ಟೆಂಡಲ್ಗಳು ಬಳ್ಳಿಗಳು ಹೋಗಿ ಯಾವುದಕ್ಕೂ ಅಂಟ್ಕೊಳ್ತದೆ ಮತ್ತೆ ಬೆಳೀತದೆ. ಬೆಳೆಯುವಾಗ ಏನಾಗ್ತದೆ, ಒಂದು ಸಮಯ ಒಂದೇ ಡೈರೆಕ್ಷನ್ ಇದ್ರೆ ಅದೇನಾಗ್ತದೆ, ಈ ಟೆಲಿಫೋನ್ ವೈರ್ನ ಹಾಗೆ ಎಲ್ಲ ಗುಡ್ಡೆ ಆಗಿ ಸತ್ತೆ ಹೋಗ್ತದೆ, ಇಡೋ ನೇಣು ಹಾಕಿದಾಗ ಆಗ್ಬಿಡುತ್ತೆ. ಸೊ ನೇಚರ್ ಹ್ಯಾಸ್ ಡಿವೈಡ್ ಇಟ್ ಸೆಲ್ಫ್. ಅದ್ರಲ್ಲಿ ಎಷ್ಟು ಚೆನ್ನಾಗಿರ್ತದೆ ನೋಡಿ, ಅದೊಂದು ಚಿಕ್ಕ ಒಂದು ಮೆಥಡ್, ಅದರಲ್ಲಿ ಏನು ಯಾವ ಟೆಕ್ನಾಲಜಿ ಎಲ್ಲ ಏನೂ ಇಲ್ಲ. ಸೊ ನ್ಯಾಚುರಲಿ ಇಟ್ ಹ್ಯಾಸ್ ಮೇಡ್ ಅ ಸ್ಮಾಲ್ ಚೇಂಜ್ ಇನ್ ಇಟ್ಸ್ ಸ್ಟ್ರಕ್ಚರ್ ವೇರ್ ಇನ್ ಇಟ್ ಹ್ಯಾಸ್ ಓವರ್ಕಮ್ ದಟ್. ಒಂದು ಚಿಕ್ಕ ಜಾಗ, ಇದು ಏನೂ ಇಲ್ಲ ಈ ಕಾಡೊಳಗೆ, ಆದರೆ ಇಲ್ಲಿರುವಷ್ಟು ವೈವಿಧ್ಯತೆ, ಇಲ್ಲಿರುವಷ್ಟು ಪ್ರಾಣಿ ಪ್ರಪಂಚ ಆಗಲಿ, ಪಕ್ಷಿ ವೀಕ್ಷಣೆಗಂತೂ ನಾವು ಹೇಳಿ ಮಾಡಿಸಿದ ಜಾಗ ಇದು. ನಾವು ಒಂದು ದಿವಸ ಬೆಳಗ್ಗೆ ಹಗಲು ಹೊತ್ತು ಒಂದು 7 ಗಂಟೆಯಿಂದ ಸುಮಾರು 8:30 ಗಂಟೆ ಕಾಲದಲ್ಲಿ ವಿ ಹ್ಯಾವ್ ಕೌಂಟೆಡ್ ನಿಯರ್ಲಿ 40 ಸ್ಪೀಶೀಸ್ ಆಫ್ ಬರ್ಡ್ಸ್.
ಏನೇನು ಥರದ ಹಾಬೀಸ್ ಇರುತ್ತೆ, ಸೊ ಯಾವ ಥರದ ಹಾಬೀಸ್ನ ನಾನು ಕಲ್ಟಿವೇಟ್ ಮಾಡ್ಬೋದು ಅಂತ ಹೇಳಿ ವಿ ವರ್ ಜಸ್ಟ್ ಟ್ರೈಂಗ್ ಟು ಫೈಂಡ್ ಔಟ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ನನ್ನ ಹಾಬೀಸ್ ಫೈಂಡ್ ಔಟ್ ಮಾಡೋ ಜೊತೆಗೆ ನಮ್ಮ ವೀಕ್ಷಕರು ಸಹ ಅವರವರ ಹಾಬೀಸ್, ಈಗ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಇರೋ ಹಾಬೀಸ್ ಅವ್ರಿಗೆ ಖುಷಿ ಆಯಿತು ಅಂತ ಹೇಳಿದರೆ ಅವ್ರು ಅದನ್ನ ಫಾಲೋ ಮಾಡ್ಬೋದು. ಆ ಥರ ಒಂದು ವ್ಯವಸ್ಥೆಯಲ್ಲಿ ನಾವಿಲ್ಲಿ ಬಂದಿದ್ದೀವಿ ಆ್ಯಕ್ಚುಲಿ. ಈಗ ಬೇರೆ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಎಲ್ಲ ಬರ್ತಾ ಇದೆ, ಸೊ ದೇಲ್ ಬಿ ಲೈಕ್ ವೆರಿ ಬೋರ್ಡ್, ಮನೇಲಿ ಕೂತು ಏನು ಮಾಡೋದಪ್ಪ, ಟೈಮೇ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅಂಥ ಟೈಮಲ್ಲಿ ಯಾವ ರೀತಿ ಹಾಬೀಸ್ನ ಕಲ್ಟಿವೇಟ್ ಮಾಡ್ಬೋದು. ನಿಮ್ಮ ಹಾಬೀಸ್ ಅಂತ ನೋಡಿದಾಗ ನೇಚರ್ ಅಂತ ಒಂದು ಗೊತ್ತಾಗೇ ಆಗುತ್ತೆ. ಆ್ಯಂಡ್ ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಹಾಬಿ, ಬಿಕಾಸ್ ಕೊಡಗಲ್ಲಿ ನಾವು ಇರುವಾಗ ನೇಚರ್ ತುಂಬ ಇದೆ, ತುಂಬ ಚೆನ್ನಾಗೂ ಇದೆ ನೇಚರ್. ಬಟ್ ದ ಓನ್ಲಿ ಥಿಂಗ್ ಇಸ್ ದಟ್ ವಿ ಆರ್ ನಾಟ್ ಯುಟಿಲೈಸಿಂಗ್ ಇಟ್ ಪ್ರಾಪರ್ಲಿ. ಮರ ಕಡಿತಾ ಇದ್ದೀವಿ, ವಿ ಆರ್ ನಾಟ್ ವ್ಯಾಲ್ಯೂಯಿಂಗ್ ಆ ಮದರ್ ನೇಚರ್ ಪ್ರಾಪರ್ಲಿ. ಈ ಕೊಡವ ಕಲ್ಚರ್ ಅಂತ ಹೇಳಿದಾಗ ಮೇನ್ ಏನು ಅಂತ ಹೇಳಿದರೆ ಆನ್ಸೆಸ್ಟರ್ ವರ್ಷಿಪ್ ಮತ್ತು ನೇಚರ್ ವರ್ಷಿಪ್. ಬಟ್ ಆ ನೇಚರ್ ವರ್ಷಿಪ್ ಎಲ್ಲಿ ಹೋಗ್ತಾ ಇದೆ ಈಗ? ನೇಚರ್ ಬರೀ ವರ್ಷಿಪ್ ಮಾಡಿದರೆ ಸಾಲದು, ವರ್ಷಕ್ಕೊಂದ್ಸಲ ಬಂದು ಪೂಜೆ ಮಾಡಿ ದೀಪ ಹಚ್ಚಿದರೆ ಸಾಲದು. We have to do something to protect the nature, and we should have that sense of belongingness for the nature. So ಅದು ಯಾವಾಗ ಬರುತ್ತೆ ಅಂತ ಹೇಳಿದರೆ ಆಗ ಮಾತ್ರ ನಮ್ಮ ನೇಚರ್ ಪ್ರೊಟೆಕ್ಟ್ ಆಗುತ್ತೆ. ನಮ್ಗೆ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಬಂದಾಗ ಇದು ನಮ್ಮ ನೇಚರ್, ನಮ್ಮದು ಒಂದು ಅಂಶದ ಥರ ನಮಗೆ ಯಾವಾಗ ಭಾವನೆ ಬರುತ್ತೆ ಆಗ ಡೆಫಿನೆಟ್ಲಿ ದ ನೇಚರ್ ವಿಲ್ ಸರ್ವೈವ್. ಸೊ ಲುಕಿಂಗ್ ಎಟ್ ಡಾಕ್ಟರ್ ನರಸಿಂಹನ್ ಆ್ಯಂಡ್ ದ ವೇ ಹಿ ಸ್ಪೋಕ್ ಟು ಅಸ್, ಹಿ ಹ್ಯಾಸ್ ಗಾಟ್ ದಿಸ್ ಪ್ಯಾಷನ್ ಫಾರ್ ನೇಚರ್. ಸೊ ಒಂದು ಚಿಕ್ಕ ಟೆಂಡ್ರಿಲ್ಸ್ನ ಇಟ್ಕೊಂಡ್ಬಿಟ್ಟು ಹಿ ಹ್ಯಾಸ್ ಸೀನ್ ಸೋ ಮಚ್, ಹಿ ಹ್ಯಾಸ್ ಅಬ್ಸರ್ವ್ಡ್ ಸೋ ಮಚ್ ಇನ್ ಅ ಸ್ಮಾಲ್ ಟೆಂಡ್ರಿಲ್. So definitely I can understand by all this that being something to do with nature is one of your hobbies anta. So what other hobbies you have? Maybe bird watching, as you said. ಹೌದು, ಅದರಲ್ಲಿಯೂ ಬರ್ಡ್ ವಾಚ್, ಪಕ್ಷಿ ವೀಕ್ಷಣೆ ಅಂತ ಹೇಳೋದು ಈ ಕಾಡೊಳಗೆ ನಾವು ತುಂಬಾ ಸಾರಿ ಬಂದಿದ್ದೇವೆ ಇಲ್ಲಿ. ಓಕೆ. ಸೊ ನಿಮ್ಮ ದಿವಸವೂ ಬಂದಿದ್ದೇವೆ ಇಲ್ಲಿಂದ. ಸೊ ನಾನು ನಿಮ್ಮ ಬಗ್ಗೆ ಕೇಳಿದಾಗ ಎಲ್ಲರೂ ಹೇಳಿರೋದು, ತುಂಬ ಜನ ಹೇಳಿರೋದು ಏನಂತ ಹೇಳಿದರೆ ಸಲೀಂ ಅಲಿ ಹೇಗೆ ಇಂಡಿಯಾಕ್ಕೂ ಅದೇ ಥರ ಡಾಕ್ಟರ್ ನರಸಿಂಹನ್ ಕೊಡಗಿಗೆ ಅಂತ, ಆರ್ನಿಥಾಲಜಿಸ್ಟ್ ಆಫ್ ಕೊಡಗು ಅಂತ ಹೇಳಿ. ಸೊ ನೀವು ಎಷ್ಟು ಬರ್ಡ್ಸ್ನ ನೋಡಿದಿರಿ? ಹೌ ಮೆನಿ ಸ್ಪೀಶೀಸ್? ಈಗ ಕೊಡಗಿನ ಖಗರತ್ನಗಳು ಅಂತ ಹೇಳುವ ಒಂದು ಪುಸ್ತಕವನ್ನು ಮಾಡಿದ್ದೇನೆ. ಓಕೆ. ಪುಸ್ತಕದಲ್ಲಿ ಸುಮಾರು 310 ಪ್ರಭೇದಗಳ ಒಂದು ಏನು ಮಾಹಿತಿ. ಓಕೆ, 310 ಅಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ ಅದು. ಈಗ ಇನ್ನೊಂದು ಎಡಿಷನ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು 7-8 ಹೊಸ ಪ್ರಭೇದಗಳನ್ನಾದ್ರೂ ಸೇರಿಸಬೇಕಾಗ್ತದೆ. ಅಂದ್ರೆ ಹೊಸ ಪ್ರಭೇದಗಳು ಕೊಡಗಿನಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಕೊಡಗಿನ ಯಾವ ಪಕ್ಷಿ ವೀಕ್ಷಣೆ ಅಂತ ಹೇಳುವ ಒಂದು ಏನು ಹವ್ಯಾಸ ಉಂಟು, ಅದು ಆರ್ನಿಥಾಲಜಿ ಅಂದ್ರೆ ಪಕ್ಷಿ ತಜ್ಞರು ಕೂಡ ಇದನ್ನ ಹೆಚ್ಚು ಅಧ್ಯಯನ ಮಾಡಿದ್ದಾರೆ. ಸುಮಾರು 250 ವರ್ಷದಿಂದಲೂ ಇದನ್ನು ಬ್ರಿಟಿಷರ ಕಾಲದಿಂದಲೂ ಇದನ್ನು ಮಾಡ್ತಾ ಬಂದಿದ್ದಾರೆ. ಅವರು ಆವತ್ತಿನಿಂದ ಇವತ್ತುವರೆಗೆ ಏನೆಲ್ಲ ಪಕ್ಷಿಗಳನ್ನ ಇಲ್ಲಿ ಗುರ್ತು ಹಾಕಿದ್ದಾರೆ, ಯಾವ್ಯಾವ ಪ್ರಭೇದಗಳನ್ನ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ, ಅವನ್ನೆಲ್ಲ ಆಧರಿಸಿಕೊಂಡು ನಾನು ಆ ಪುಸ್ತಕ ಮಾಡಿದ್ದು. ಹೊಸ ಹೊಸ ಪ್ರಭೇದಗಳು ಇನ್ನು ಸೇರ್ತಾ ಇದೆ ಈ ಕೊಡಗಿನ ಗಡಿಯೊಳಕ್ಕೆ ಅಂತ ಹೇಳೋದು ಹೊಸ ವಿಚಾರ. ಅದು ಅಂದ್ರೆ ಹೊರಗಿನಿಂದ ನಮ್ಮ ಕೊಡಗು ಬಹಳ ಚಿಕ್ಕ ಜಿಲ್ಲೆ, ಆ ಜಿಲ್ಲೆಯ ಹೊರಗಿರುವ ಹಕ್ಕಿಗಳು ಕೂಡ ಕೊಡಗನ್ನ ಆಶ್ರಯಿಸ್ತಾ ಇವೆ ಅಂತ ಹೇಳೋದು ಒಳ್ಳೆಯ ವಿಚಾರ. ಇದು ದೇವರ ಕಾಡುಗಳು ಅದರಲ್ಲಿ ಬಹಳ ಮುಖ್ಯವಾದ. ನಿಮ್ಗೆ ಪಕ್ಷಿ ವೀಕ್ಷಣೆಯಲ್ಲಿ ಹೇಗೆ ಆಸಕ್ತಿ ಬಂದಿದ್ದು, ಹೇಗೆ ನೀವು ಸ್ಟಾರ್ಟ್ ಮಾಡಿದ್ರಿ? ಪಕ್ಷಿ ವೀಕ್ಷಣೆ ಅಂತ ಹೇಳುವುದನ್ನ ಒಂದು ನಿರ್ದಿಷ್ಟವಾದ ಯಾವ ಘಟನೆಯೂ ಆಗಲಿಲ್ಲ ಶುರು ಮಾಡ್ಲಿಕ್ಕೆ. ಆದ್ರೆ ಒಂದನ್ನ ನಾನು ಉದಾಹರಣೆ ಹೇಳ್ಬಹುದು. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಲ್ಲಿ ಇಲ್ಲಿ ಕುಂಬೇರ ಶರು ಸುಬ್ಬಯ್ಯನವರು ಅಂತ ಹೇಳಿ ಒಬ್ಬರಿದ್ದಾರೆ. ಅವರು ಬಹಳ ಹಿಂದೆ ಒಂದು 27-28 ವರ್ಷಕ್ಕೆ ಹಿಂದೆ ಅವರು ಚೆನ್ನೈಯಲ್ಲಿದ್ರು. ಅವ್ರು ಆಗಾಗ ಕೊಡಗಿನವರೇ, ಅವರು ವಿರಾಜಪೇಟೆಯವರೇ, ಅವರು ಇಲ್ಲಿ ಬರ್ತಾ ಇದ್ರು. ಶರು ಸುಬ್ಬಯ್ಯನವರಿಗೆ ಇಲ್ಲಿ ವಿರಾಜಪೇಟೆಯಲ್ಲಿ ಒಂದು ಲಾಯರ್ ಇದ್ದಾರೆ, ಅವರ ಆ ಕಾಲದಲ್ಲಿ ಪ್ರಮೋದ್ ಅಂತ ಹೇಳಿ, ಅವನು ನನ್ನ ಸ್ನೇಹಿತ ಕೂಡ. ಅವನನ್ನು ಇವ್ರು ಹೇಳ್ತಾ ಇದ್ರು, ನಮ್ಮ ಮನೆ ಅಲ್ಲಿ ಉಂಟು, ಬನ್ನಿ ನಿಮಗೆ ಪಕ್ಷಿಗಳನ್ನು ತೋರಿಸ್ತೇನೆ. ಇವ ಒಂದ್ ದಿವಸ ಹೋಗಿ ಬಂದ್ಬಿಡ, ಇವನಿಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಹೋಗಿ ಬಂದ್ಬಿಡ ಒಂದ್ಸಲ, ಒಂದು ಅದರದ್ದು ಮುಗಿದೋಗ್ಲಿ, ಮತ್ತೆ ಅವನು ಹೇಳೋದಿಲ್ಲ. ಹಾಗೆ ನಾವು ಒಂದು ಭಾನುವಾರ ಹೋಗಿದ್ವಿ. ಅವತ್ತು ಈ ಶರು ಸುಬ್ಬಯ್ಯನವರು ಕೆಲವು ಹಕ್ಕಿಗಳನ್ನು ನಮಗೆ ತೋರಿಸಿದ್ದಾರೆ. ಆದ್ರೆ ಅವತ್ತೇ ಏನಾಯ್ತು ಅಂತ ಹೇಳಿದ್ರೆ, ಅವತ್ತು ಸಾಯಂಕಾಲ ನಾನು ಹತ್ರದ ಯಾರು ಒಬ್ರು ಮನೆಗೆ ಹೋಗಿದ್ದೆ. ಹೀಗೆ ಹೇಳುವಾಗ ಅವ್ರು ನನಗೆ ಒಂದು ಪುಸ್ತಕ ಕೊಟ್ಟರು, ಸಲೀಂ ಅಲಿ ಅವರ ಪುಸ್ತಕ. ಆವತ್ತು ನನಗೆ ಶುರು ಆದದ್ದು. ಇದು ಸುಮಾರು ಎಷ್ಟು ವರ್ಷಗಳ? 28 ವರ್ಷ ಆಗಿದೆ. ಸೊ 28 ವರ್ಷದಿಂದ ನೀವು ಪಕ್ಷಿಗಳನ್ನು ನೋಡ್ತಾ ಬಂದಿದ್ದೀರಿ. ನಾನೇನಿದ್ರು ಬರ್ಡ್ ವಾಚರ್ ಅಷ್ಟೇ, ಯಾವ ಇದು ತಜ್ಞನೂ ಅಲ್ಲ. ಹಾಗೆ. But because of your, constant watching for say 20+ years, maybe you have become a tagna now. ಹಾಗಲ್ಲ, ಯಾವತ್ತೇ ಆದ್ರೂ ಕೂಡ ನಾವು ಏನನ್ನ ಒಂದು ನೋಡಿರ್ತೇವೋ ಪ್ರಕೃತಿಯಲ್ಲಿ, ಅದನ್ನ ನಾವು ಒಂದು ಚಿಕ್ಕದಾಗಿ ಒಂದು ನೋಟ್ ಮಾಡಿ ಇಟ್ಕೊಂಡ್ರೆ
ಇಟ್ಕೊಂಡ್ರೆ ನಮ್ಗೆ ಯಾವತ್ತಾದ್ರೂ ಒಂದು ದಿವಸಕ್ಕೆ ಅದು ಹೆಲ್ಪ್ ಆಗುತ್ತೆ. ಅದೊಂದು ಡೇಟಾ ಬೇಸ್, ಅದು ಓಕೆ ರೈಟ್. ಡೇಟಾ ಬೇಸ್ಗಳು ಎಷ್ಟೋ ವರ್ಷ ಆದ ನಂತರ ನಮಗೆ ಅದು ಹೆಲ್ಪ್ ಆಗೇ ಆಗುತ್ತೆ. ರೈಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ನೇಚರ್ ವಾಚ್. ರೈಟ್ ರೈಟ್. ಪಕ್ಷಿ ಆಗ್ಲಿ ಯಾವುದೇ ಆಗ್ಲಿ ಪ್ರಕೃತಿಯಲ್ಲಿ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ನಾವು ಡಾಕ್ಯುಮೆಂಟ್ ಮಾಡ್ತಾ ಬರ್ಬೇಕು. ಕರೆಕ್ಟ್ ಕರೆಕ್ಟ್. ನಮ್ಗೆ ಯಾವತ್ತಿದ್ರೂ ಅದು Helpful ಆಗುತ್ತೆ. ಹೇಳೋದು ಬಹಳ ಮುಖ್ಯ. So- ಯಾರೇ ಆದ್ರೂ ಕೂಡ ಹಾಬಿಯನ್ನ ತಗೊಳ್ಳುವಾಗ ಅದನ್ನ ಆ ಡಾಕ್ಯುಮೆಂಟೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಟು ಬಿಗಿನ್ ಆಸ್ ಅ ಹಾಬಿ, ಈಗ ನನಗೆ ಜಸ್ಟ್ ಇದನ್ನ ಈಗ ನೀವು ಹೇಳೋದು ಕೇಳಿದ್ರೆ ಐ ಆಮ್ ಫೀಲಿಂಗ್ ಇಟ್ ವೆರಿ ಇಂಟ್ರೆಸ್ಟೆಡ್. ಸೊ ಇಟ್ಸ್ ಸಮಥಿಂಗ್ ನೈಸ್, ತುಂಬ ಚೆನ್ನಾಗಿರುತ್ತೆ. ಯು ಆರ್ ಗೋಯಿಂಗ್ ಟು ದ ನೇಚರ್ ಆ್ಯಂಡ್ ಯು ಆರ್ ವಾಚಿಂಗ್ ಬರ್ಡ್ಸ್ ಆ್ಯಂಡ್ ಆಲ್. ಇಟ್ ಸೀಮ್ಸ್ ಲೈಕ್ ಒಂಥರ ಸರಿಯಲ್ ಎಕ್ಸ್ಪೀರಿಯನ್ಸ್ ಥರ ಅನಿಸುತ್ತೆ. ಸೊ ಟು ಬಿಗಿನ್ ವಿತ್ ವಾಟ್ ಕ್ಯಾನ್ ಐ ಡೂ? ವಾಟ್ ವಿಲ್ ಬಿ ಯೋರ್ ಟಿಪ್ಸ್ ಫಾರ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಆ್ಯಂಡ್ ವಾಂಟ್ ಟು ಬಿಗಿನ್ ಬರ್ಡ್ ವಾಚಿಂಗ್? ಬರ್ಡ್ ವಾಚಿಂಗ್ ಮಾಡಲಿಕ್ಕೆ ಮುಖ್ಯವಾಗಿ ಹೋಗುವಾಗ 2 ಅಥವಾ 3 ಅದಕ್ಕಿಂತ ಜಾಸ್ತಿ ಜನ ಹೋಗಬಾರ್ದು. ಎರಡನೇದು ಬಟ್ಟೆಗಳನ್ನ ಒಂಥರ ಒಂಥರ ಬ್ರೈಟ್ ಬಟ್ಟೆಗಳು, ಅಂದ್ರೆ ಪ್ರಕಾಶಮಾನವಾದದ್ದು, ಉಜ್ವಲವಾದ ಹಾಕಬಾರ್ದು. ಡಲ್ ಕಲರ್ ಅಂತ ಬಟ್ಟೆಗಳನ್ನ ಹಾಕೊಳ್ಬೇಕು ಒಳಗೆ ಹೋಗುವಾಗ, ಪ್ರಕೃತಿಯ ಇದ್ರೊಳಗೆ. ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು. ಅದೊಂದು ಕೆಮೋಫ್ಲಾಜ್ ಆದಷ್ಟು ಕೂಡ ನಮ್ಮ ಕೆಮೋಫ್ಲಾಜ್ ಆಗಿರುತ್ತೆ. ಇದು 2. ಹೋಗುವಾಗ ಬರುವಾಗೆಲ್ಲ ಹೆಚ್ಚು ಶಬ್ದ ಮಾಡಬಾರ್ದು, ಮಾತಾಡೋದು ಮಾಡೋದೆಲ್ಲ ಮಾಡಬಾರ್ದು. ಮತ್ತೆ ಶೂ ಚಪ್ಪಲ್ ಆದ್ರೂ ಅಷ್ಟೇ ತುಂಬಾ ಚರಪರ ಸೌಂಡ್ ಆದಷ್ಟು ಕೂಡ ನಾವು, ಯಾಕೆಂದ್ರೆ ಹಕ್ಕಿಗಳನ್ನ ನಾನು ಗಮನಿಸಿರುವ ಮಟ್ಟದಲ್ಲಿ ನೋಡೋದಾದ್ರೆ ಅವು ಬಹಳ ಕೇರ್ಫುಲ್ ಆಗಿರ್ತವೆ. ಎಲ್ಲ ಹಕ್ಕಿಗಳು ಅಷ್ಟೇ. ನಾವು ಅನ್ಕೊಳ್ತೇವೆ ನಮ್ಮ ಹತ್ರ ಉಂಟದು ಅಂತ ಹೇಳಿ, ಆ ಧೈರ್ಯದಲ್ಲಿ ಹತ್ರ ಬಂದಿದೆ ಅಂತ ಅನ್ಕೊಳ್ತೇವೆ, ನಾವು ಮುಟ್ಲಿಕ್ಕೆ ಆಗೋಲ್ಲ ಅದನ್ನ, ಅಷ್ಟೊಳಗೆ ಹಾರಿ ಹೋಗಿರ್ತದೆ. ವಾಚ್ ಮಾಡ್ತಾನೆ ಇರ್ತದೆ, ಯಾರ ಹತ್ರ ಬಂದ್ರೆ ಓಡಿ ಹೋಗ್ತದೆ. ಎಲ್ಲ ಹಕ್ಕಿಗಳಿಗೂ ಅಷ್ಟು ಧೈರ್ಯ ಇರೋಲ್ಲ. But they're very sensitive. Very sensitive. So we should be as careful as possible. ಅದೊಂದು. ಮತ್ತೆ ಹಕ್ಕಿಗಳನ್ನ ನಾವು ವೀಕ್ಷಣೆ ಮಾಡುವಾಗಲೂ ಕೂಡ ಸ್ವಲ್ಪ ದೂರದಿಂದಲೇ ಮಾಡಬೇಕು. ನಮಗೆ ಬೇಕಾದಂತ ಎಕ್ವಿಪ್ಮೆಂಟ್ಸ್ ಏನಿಲ್ಲ ಪಕ್ಷಿ ವೀಕ್ಷಣೆಗೆ, ಬೇಕಾದದ್ದು ಒಂದು ಪುಸ್ತಕ, ಒಂದು ಪೆನ್ನು, ಡಾಕ್ಯುಮೆಂಟ್ ಮಾಡ್ಕೊಳ್ಳಿಕ್ಕೆ ಒಂದು ಬೈನಾಕ್ಯುಲರ್ ಇಲ್ಲದೆಯೂ ಕೂಡ ನಾವು ಪಕ್ಷಿ ವೀಕ್ಷಣೆಯನ್ನ ಮಾಡಬಹುದು. ಆದ್ರೂ ಕೂಡ ಬೈನಾಕ್ಯುಲರ್ ಇದ್ರೆ ನಮಗೆ ನಿಖರವಾಗಿ ಒಂದು ಪಕ್ಷಿಯ ಗುರುತನ್ನ ತಿಳ್ಕೊಳ್ಳಿ. ಇದು ಇಂಥದ್ದೇ ಬರ್ಡ್ ಅಂತ ಐಡೆಂಟಿಫಿಕೇಶನ್ ಮಾಡಕ್ಕಾಗುತ್ತೆ. ಈಗ ಫೋಟೋಗ್ರಫಿಯು ಬಂದುಂಟು, ಫೋಟೋಗ್ರಫಿಯ ಎಕ್ವಿಪ್ಮೆಂಟ್ ಯಾರ ಹತ್ರ ಉಂಟು. ಆದ್ರೆ ಫೋಟೋಗ್ರಫಿ ಎಕ್ವಿಪ್ಮೆಂಟ್ ತಗೊಳ್ಳೋದು ಮುಖ್ಯ ಅಲ್ಲ, ಅದಕ್ಕೆ ಸಾಕಷ್ಟು ಸಮಯವನ್ನ ವ್ಯಯ ಮಾಡಬೇಕಾಗ್ತದೆ. ಸಮಯ ಮತ್ತೆ ತಾಳ್ಮೆ ಇದೆರಡು ಪಕ್ಷಿಯ ಫೋಟೋಗ್ರಫಿಯಲ್ಲಿ ಬೇಕು. ಈಗೆಲ್ಲ ಡಾಕ್ಯುಮೆಂಟೇಶನ್ಗೆ ಫೋಟೋಗ್ರಫಿಯನ್ನೇ ತಗೊಳ್ತಾ ಇದ್ದಾರೆ ಎಷ್ಟೋ ಜನ. ಈಗ ಬರ್ಡ್ ಫೋಟೋಗ್ರಫಿಯನ್ನ ಒಂದು ಹಾಬಿ ಆಗಿ ಮಾಡ್ಕೊಳ್ತಾ ಇದ್ದಾರೆ. ಅದು ಬಹಳ ಒಳ್ಳೆಯ ಒಂದು ಹಾಬಿ. ಅಂದ್ರೆ ಅದಕ್ಕೆ ತಾಳ್ಮೆ ಇರಬೇಕು, ಸಮಯವೂ ಕೊಡ್ಬೇಕು, ತುಂಬಾ ಸಮಯ ಕೊಡ್ಬೇಕಾಗ್ತದೆ. ಒಂದೇ ಸ್ಥಳದಲ್ಲಿ ಕೂತು ಕಾದು ಕೊಡ್ತೀವಿ. ಸೊ ಎಂತ ಜಾಗಗಳಿಗೆ ಹೋಗ್ಬೋದು? ಈಗ ನಾನು ಆಸ್ ಅ ಬಿಗಿನರ್ ಈಗ ಬರ್ಡ್ ವಾಚಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಹೇಳಿದ ಥರ ಎಲ್ಲ ಗೇರ್ ಅಟೈರ್ ಎಲ್ಲ ಹಾಕೊಂಡು ಅಂಡ್ ವಿತ್ ಮಿನಿಮಮ್ ನಾಯ್ಸ್ ಅಂಡ್ ಆಲ್ ದಟ್ ವಿದೌಟ್ ಡಿಸ್ಟರ್ಬಿಂಗ್ ದ ಬರ್ಡ್ಸ್ ಐ ವಾಂಟ್ ಟು ಗೋ. ಬಟ್ ಎಲ್ಲಿಗೆ ಅಂತ ಹೇಳೋದು? ರೈಟ್. ಹೊರಗಿನ ಮಟ್ಟಿಗೆ ಹೇಳುದಾದ್ರೆ ನಮ್ಮ ಎಲ್ಲ ಜಾಗಗಳಿಗೂ ಆಗುತ್ತೆ. ಕಾಫಿ ಎಸ್ಟೇಟ್ ಆಗುತ್ತೆ, ಭತ್ತದ ಗದ್ದೆಗಳಾಗ್ತದೆ, ಅಥವಾ ದೇವರ ಕಾಡುಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲಿ ಬೇಕಾದ್ರೂ ಪಕ್ಷಿಗಳನ್ನ ನಾವು ವೀಕ್ಷಣೆ ಮಾಡಬಹುದು. ಅಂದ್ರೆ ಜನರಲ್ ಆಗಿ ಕೊಡಗಿನಲ್ಲಿ ಕಾಣುವಂತ ಹಕ್ಕಿಗಳೆಲ್ಲವೂ ಇಷ್ಟರೊಳಗೆ ಇರ್ತದೆ. ಎಕ್ಸಾಟಿಕ್ ಏನು ರೇರ್ ಬರ್ಡ್ಸ್ ಅನ್ನೆಲ್ಲ ನೋಡ್ಬೇಕು ಅಂತ ಹೇಳಿ ಆದ್ರೆ ಬಹುಶಃ ನಾವು ನಮ್ಮ ಕಾಡುಗಳು, ರಿಸರ್ವ್ ಫಾರೆಸ್ಟ್ ಒಳಗೆ ಜೊತೆಯಲ್ಲಿ ಹೋಗ್ಬೇಕು. ನಮ್ಮ ತೋಡುಗಳ ಸೈಡ್ ಅಲ್ಲಿ ಚಿಕ್ಕ ಚಿಕ್ಕ ಕೆರೆಗಳಿರ್ತವೆ, ಅವುಗಳ ಪಕ್ಕದಲ್ಲಿ, ಭತ್ತದ ಗದ್ದೆಗಳೊಳಗೆ, ಕಾಫಿ ಎಸ್ಟೇಟ್ಗಳ ಮಧ್ಯದಲ್ಲಿ, ದೇವರ ಕಾಡುಗಳೊಳಗೆ ಹಕ್ಕಿಗಳಿಗೆ ಹೇಗಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಗ ಹಾರಾಡ್ಲಿಕ್ಕೆ ಅವರಿಗೆ ಜಾಗ ಬೇಕು. ಅಂದ್ರೆ ಒಂದು ಸ್ವಲ್ಪ ಓಪನ್ ಸ್ಪೇಸ್ ಇರುತ್ತೆ. ಆ ಓಪನ್ ಸ್ಪೇಸ್ ಇರುವಂತ ಜಾಗ ಇದೆಯಲ್ಲ, ಅದು ಬಹಳ ಪ್ರಶಸ್ತವಾದ ಜಾಗ ನಮಗೆ ನೋಡ್ಲಿಕ್ಕೂ ಕೂಡ. ಯಾಕಂದ್ರೆ ಅವ್ರು ಆ ಕಡೆ ಈ ಕಡೆ ಹಾರಾಡ್ಲಿಕ್ಕೆ ಹಕ್ಕಿಗಳು ಹಾರಾಡುವಾಗ ನಮಗೆ ಬಹಳ ಚೆನ್ನಾಗಿ ಗೊತ್ತಾಗ್ತದೆ ಇಲ್ಲಿದೆ ಇದೇ ಹಕ್ಕಿ ಅಂತ ಹೇಳಿ. ಅದು ಬಹಳ ಮುಖ್ಯ. So keeping our fingers crossed with the hope that we'll see lot of birds, ತುಂಬಾ ಬರ್ಡ್ಸ್ ನ ಸ್ಪಾಟ್ ಮಾಡಕ್ ಆಗತ್ತೆ ಅಂತ ಹೇಳಿ. So we'll go inside this ದೇವರಕಾಡು. So sir ಹೋಗೋಣ ಹಾಗಾದ್ರೆ. Yeah, fine. ಮರ ಬಿದ್ದಿದೆ, ಇದು ಮಣ್ಣು ಹಿಡಿದು ಗೆದ್ಲು ಹಿಡಿದು ಹಾಳಾಗ್ತಾ ಉಂಟು. ಆದ್ರೆ ಇದನ್ನ ಉಪಯೋಗಿಸಬಾರ್ದು. ಯಾಕೆಂದ್ರೆ ಒಂದು ಬಿದ್ದ ಮರವೂ ಕೂಡ ಇಟ್ ಇಸ್ ಫುಲ್ ಆಫ್ ಲೈಫ್ ಅಂತ. ಅದು ಸತ್ತೋಗಿರ್ಬೋದು, ಮರ ಸತ್ತಿದೆ ಅಂತ ನಮ್ಮ ಲೆಕ್ಕಕ್ಕೆ, ಆದ್ರೆ ಇಟ್ ಇಸ್ ಫುಲ್ ಆಫ್ ಲೈಫ್. ಯು ಮೂವ್ ದಿ ಹೋಲ್ ಲಾಗ್, ಅದರ ಕೆಳಗಿಂದ ಒಂದೆರಡು ಪ್ರಾಣಿಗಳು ಓಡಿ ಹೋಗ್ತವೆ, ಅಥವಾ ಅದರೊಳಗಿರುವ ಇನ್ಸೆಕ್ಟ್ ಪಾಪ್ಯುಲೇಷನ್, ಗೆದ್ದಲಾಗ್ಲಿ ಇನ್ನೊಂದಾಗ್ಲಿ, ಗೆದ್ದಲ್ನ ತಿನ್ಲಿಕ್ಕೆ ಬರುವಂತ ಪಕ್ಷಿಗಳಾಗ್ಲಿ ಇನ್ನೊಂದಾಗ್ಲಿ. ಸೊ ಟೋಟಲಿ ಇಟ್ ಇಸ್ ಲೈಫ್. ಗೊತ್ತಾಯ್ತಲ್ಲ, ನಾಟ್ ಡೆಡ್ ಅಂತೇಳಿ. ಇದರ ಡೆತ್ ಇಟ್ ಹಸ್ ಗಿವನ್ ರೈಸ್ ಟು ಸೋ ಮೆನಿ ಲೈಫ್ಸ್. ದಟ್ ಈಸ್ ಇಂಪಾರ್ಟೆಂಟ್.
So we've actually seen a lot of birds, varieties of drongos, flycatchers, minivets, fairy bluebird and all that. But ಇದನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳಿ is what we need to know, because Dr. Narasimhan was there with me, so he showed me and he could identify. But if you are going by yourself, for you to identify on your own, it's going to be difficult. But ನಿಮಗೆ characteristics ನೆನಪಿತ್ತು ಅಂದ್ರೆ identifying won't be a problem. Actually, when you go for this type of bird watch, you have to have a small guide, field guide ಅಂತ ಕರೀತಾರೆ ಅದನ್ನ. Okay. So many people have written, famous people have written good books. They have documented all those things. So ಅದನ್ನ ಅಂತ ಒಂದು ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ಹೋದ್ರೆ ನೀವು, you can verify them. When you see a bird, okay, this is this, okay, you can just ಯಾವ್ದದು ಅಂತ ಹೇಳಿ reference, right. And if you are really doubtful about a smaller bird, usually the smaller birds are more confusing. Correct. ಅಂತ ಟೈಮಲ್ಲಿ ಏನ್ ಮಾಡಬೇಕಾದ್ರೆ you have to note down their features. Like features ನ ಮಾಡ್ಕೊಳ್ಳುವಾಗ you have to see their face, major color, okay, type of the tail, whether it is forked, plain, ಅಥವಾ pointed, ಎಲ್ಲವೂ ನೋಡ್ಬೋದು. Whether it has a brow over eyes, ಅದೆಲ್ಲ ನೋಡ್ಬೋದು. ಈ ಥರದ್ದೆಲ್ಲ you can note down such features, and then you can go home and refer. Yeah. So this is the way you have to start watching okay, the bird. okay, right? So drongo, the main feature ಅಂತ ಹೇಳಿದ್ರೆ a fork shaped long tail. So depending on the length of the tail and all that, we have seen like quite a few types of varieties of drongos. The next bird what we saw was this minivets. So minivets ನಲ್ಲಿ you saw that the scarlet minivet which we saw. Correct. That the male bird was scarlet color, reddish. Okay, color. that's a male bird. Female was yellowish. You know that? Female was yellowish. Okay. And they were in a group, and they were at the top of the canopy. So these are all the features you have to note down. Okay. ಪಕ್ಷಿಗಳನ್ನ ಎಲ್ಲಿ ನೋಡಿದ್ವಿ, ಯಾವ ಏರಿಯಾದಲ್ಲಿ ನೋಡಿದ್ವಿ, what level. Okay. ಕೆಲವು birds, some birds are at the ground level. Okay. Some birds are at the middle. This is at the top. Okay. Usually they ಅವುಗಳ ಹಾಡು. So actually when you go for bird watching, you have to open your ears. Fine. You will have to listen. Correct. ಯಾಕಂದ್ರೆ sometimes it so happens that ಯಾರು ಫಸ್ಟ್ ಬಿಗಿನರ್ಸ್ ಇರ್ತಾರಲ್ಲ, they'll never have heard so many sounds. Right. ಅದೇ ಇರ್ತದೆ ಅವರ ಸುತ್ತಮುತ್ತ ಇರ್ತದೆ, but they wouldn't have heard it at all. And associated. ಹೌದು, ಅವಾಗ ಏನಾಗುತ್ತೆ ಅಂದ್ರೆ ಬರ್ದೇ so many birds all these years ಅಂತ ಹೇಳೋದು ಅವರಿಗೆ ಅನಿಸ್ತದೆ. Exactly. Because the first time they have listened. Yeah, right. That is more important. Because birds ಇಂಥ ಕ್ಯಾನೋಪಿ ಒಳಗೆಲ್ಲ ಇರುವಾಗ, ಇಂತಿಷ್ಟು foliages ಎಲ್ಲ ಇರುವಾಗ ಹಾಗೇನಾಗುತ್ತೆ ಅಂತ ಹೇಳಿದ್ರೆ you can't see them at all. Correct. Yeah. Unless you know that they are ಸೊ ಬೇಸಿಕ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಈ ಫಾರೆಸ್ಟ್ ಒಳಗೆ ಬಂದ ತಕ್ಷಣ ಫಸ್ಟ್ ವಿ ಸ್ಟಾರ್ಟೆಡ್ ಲಿಸ್ನಿಂಗ್ ಯಾವ ವಾಯ್ಸ್. ಸೊ ಅಂಕಲ್ ಆ ವಾಯ್ಸ್ ಇಂದನೇ ಹಿ ಕುಡ್ ಫೈಂಡ್ ಔಟ್ ಲೈಕ್ ದಿಸ್ ಪರ್ಟಿಕ್ಯುಲರ್ ಬರ್ಡ್ ಅಂತ. ದೆನ್ ವಿ ಯೂಸ್ ಟು ಗೋ ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್. ಈಗ ಶಬ್ದವೇದಿ ಅಂತ ನಾವೇನು ಹೇಳ್ತೀವಿ ಆ ಥರ ಅಂತ ನನಗೆ ಫೀಲಿಂಗ್ ಆಯಿತು, ಬಿಕಾಸ್ ಆ ವಾಯ್ಸ್ ಈ ಕಡೆಯಿಂದ ಬರ್ತಾ ಇದೆ, ವಿಲ್ ಗೋ ದೇರ್ ಅಂತ. ಮತ್ತು ಆ ಕಡೆ ಹೋಗಿ ನೋಡಿದಾಗ ದಟ್ ಪರ್ಟಿಕ್ಯುಲರ್ ಬರ್ಡ್ ವುಡ್ ಬಿ ದೇರ್. ಸೊ ಲಿಸ್ನಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಇಫ್ ಯು ಆರ್ ವೆರಿ ಸೀರಿಯಸ್ ಅಬೌಟ್ ಬರ್ಡ್ ವಾಚಿಂಗ್. ನೆಕ್ಸ್ಟ್ ವಿ ಆಲ್ಸೋ ಸಾ ಸಮ್ ಅದರ್ ಬರ್ಡ್ ವಿಚ್ ಇಸ್ ದಿಸ್ Tell me, flycatchers. Okay, flycatchers. Some of the Flycatchers, right. Flycatchers kuda, they are very, very small birds. Correct. Basically, they are very small, tiny birds. To identify them also is not very easy. Okay. So you have to note down their colors. You have to note down their, as I told you, the features of their face. And then refer back. Okay. And their song. Okay. Our ಹಾಡುವ ಸಾಂಗ್ಸ್ ಇರ್ತಾವಲ್ಲ, ಕೆಲವು ಸಲ ಯು ವಿಲ್ ರಿಯಲಿ ಬಿ ಅಮೇಸ್ಡ್. ಆ ಸಾಂಗ್ಸ್ ಕೆಲವೆಲ್ಲ ನೋಡ್ಬೇಕು, ನೀವು ಕೇಳಿರ್ತೀರಾ ಒಂದು, ಯು ಜಸ್ಟ್ ಹರ್ಡ್ ಒನ್ ಸ್ಮಾಲ್ ತುಣುಕು. Yeah, exactly. That's 5 or 6 notes. It is. Yeah. ಎಷ್ಟು ಆ ಬ್ಯೂಟಿಫುಲ್ ನೋಟ್ಸ್ ನೋಡಿ, ಅಂತ ಒಂದು ಪ್ಯೂರ್ ಫ್ಲೂಟ್ ನೋಟ್ಸ್. ಅವು ಯು ಹ್ಯಾವ್ ಟು ಲಿಸನ್. Yeah. So this very beautiful. ಅಂದ್ರೆ ಬರ್ಡ್ ವಾಚಿಂಗ್ ಮಾಡೋದ್ರಿಂದ ಇಟ್ ಇಸ್ ನಾಟ್ ಓನ್ಲಿ ನಾಲೆಡ್ಜ್ ಯು ಗೆಟ್, ಇಟ್ ಈಸ್ ದಿ ಎಂಜಾಯ್ಮೆಂಟ್ ಯು ಗೆಟ್. Correct. That is more important. Right. Uncle ಹೇಳ್ದಂಗೆ fly catchers is like very, very small bird, but yeah, to identify it or to understand that fly catchers ಆ ಪರ್ಟಿಕ್ಯುಲರ್ ಜಾಗದಲ್ಲಿದೆ ಅಂತ ಹೇಳಿದಾಗ, that
sound is very important. You will have to track the sound and go behind it, and that sound, as he said, is very melodious. ಆ ಫ್ಲೂಟ್ ನೋಟ್ ಥರ ತುಂಬ ಚೆನ್ನಾಗಿದೆ. ಇಟ್ಸ್ ಕಿವಿ ಕೇಳಕ್ಕೆ ತುಂಬ ಇಂಪ ಅನಿಸುತ್ತೆ. ಸೊ ಅದನ್ನ ನೀವು ಹುಡ್ಕೊಂಡು ಹೋದರೆ ಯು ವಿಲ್ ಫೈಂಡ್ ಅ ವೆರಿ ಸ್ಮಾಲ್ ಬರ್ಡ್ಸ್ ಆ್ಯಂಡ್ ದೋಸ್ ಆರ್ ದಿಸ್ ಫ್ಲೈ ಕ್ಯಾಚಸ್. ಆ್ಯಂಡ್ ನೆಕ್ಸ್ಟ್ ಇಸ್ ದಿಸ್ ಬ್ಲೂ ಫೇರಿ ಬರ್ಡ್. ಫೇರಿ ಬ್ಲೂ ಬರ್ಡ್, yeah. That is also an endemic bird. ಇಲ್ಲಿಯ ಕೊಡಗಿಗೆ ಮಾತ್ರ. Okay. ವೆಸ್ಟರ್ನ್ ಘಾಟ್ ಬಹಳ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ನೀವು ನೋಡಿರಲ್ಲ, ಮೇಲ್ ಇಸ್ ಸೋ ಬ್ಯೂಟಿಫುಲ್. ಓವರ್ ಆಲ್ ಇಟ್ ಇಸ್ ಬ್ಲ್ಯಾಕ್ ಅಂತ ಅನ್ಸುತ್ತೆ. ದಟ್ ಬ್ಲೂಯಿಶ್ ವಿಂಗ್ಸ್ ಉಂಟಲ್ಲ, ಅಂಡ್ ಬ್ಲೂಯಿಶ್ ಆನ್ ದಿ ಫೇಸ್, ದೇ ಆರ್ ವೆರಿ ವೆರಿ ಅಟ್ರಾಕ್ಟಿವ್. ಅಂದ್ರೆ ಅದೇನು ಫ್ಲಾಶಿ ಕಲರ್, ಆ ಬ್ಲೂ ಕಲರ್. ಅಂಡ್ ಸಿಂಗಿಂಗ್ ಅಷ್ಟೇ, ಇಟ್ಸ್ ಕಾಲ್ ಇಸ್ ವೆರಿ ಶಾರ್ಟ್ ನೋಟ್ ಅಷ್ಟೇ, ಎರಡೇ ನೋಟ್ ಅಷ್ಟೇ. ಬಟ್ ಬೈ ದಟ್ ಯು ಕ್ಯಾನ್ ಜಸ್ಟ್ ಮೇಕ್ ಔಟ್ ದಟ್ ಇಟ್ ಈಸ್ ದೇರ್. ಓಕೆ. ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಬರ್ಡ್ ವಾಚ್ ಮಾಡ್ತಾ ಇರುವಾಗಲೇ ವಿ ಕ್ಯಾನ್ ಆಲ್ಸೋ ವಾಚ್ ಅರೌಂಡ್ ಅಸ್, ಗ್ರೌಂಡ್ ಲೆವೆಲ್. ನೋಡಿ ನಾನು ಲಾಟ್ ಆಫ್ ಫ್ಲೋರಾ. ಜಸ್ಟ್ ಐ ಶೋ ಯು ದಿಸ್ ಪ್ಲಾಂಟ್. ದಿಸ್ ಪ್ಲಾಂಟ್ ಇಸ್ ವೆರಿ ಫೆಮಿಲಿಯರ್ ಪ್ಲಾಂಟ್. ಕೊಡಗಿನಲ್ಲಿ ಇದು ಬಹಳ ಫೆಮಿಲಿಯರ್ ಪ್ಲಾಂಟ್. ಇದು ನೋಡ್ಲಿಕ್ಕೆ ಏನಿಲ್ಲ, ಚಿಕ್ಕ ಒಂದು ಗಿಡ, ನಾಟ್ ವೆರಿ ಅಟ್ರಾಕ್ಟಿವ್ ಆಸ್ ಸಚ್. ಬಟ್ ಇದನ್ನು ಮದ್ದು ತೊಪ್ಪು ಅಂತ ಕರೀತಾರೆ ಇಲ್ಲಿ. ಕೇಳಿರ್ಬೋದಲ್ಲ ನೀವು ಮದ್ದು ತೊಪ್ಪು ಅಂತ ಹೇಳಿ. ಈ ಮದ್ದು ತೊಪ್ಪಿನ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಕಕ್ಕಡ ಮಾಸ ಬರ್ತಲ್ಲ ಮಳೆಗಾಲದಲ್ಲಿ, ಆ ಕಕ್ಕಡ ಮಾಸದ 18ನೇ ದಿವಸ ಈ ಗಿಡ ಬಹಳ ಒಳ್ಳೆಯ ವಾಸನೆ ಬರ್ತದೆ ಈ ಗಿಡದಲ್ಲಿ. ಅಂದ್ರೆ ಇಟ್ ಹ್ಯಾಸ್ ಅಕ್ಯುಮುಲೇಟೆಡ್ ಸೋ ಮಚ್ ಆಫ್ ಮೆಡಿಸಿನಲ್ ಪ್ರಾಪರ್ಟೀಸ್ ಅಂತ ಹೇಳಿ ಇಲ್ಲಿಯ ನಂಬಿಕೆ. ಸೊ ಆ ಟೈಮಲ್ಲಿ ಇದರದ್ದು ಪಾಯಸ, ಇದರದ್ದು ಹಲ್ವಾ ಇದನ್ನೆಲ್ಲ ಮಾಡಿ ತಿಂತಾರೆ. ಸಿ ದ ಸ್ಮೆಲ್ ಹಿಯರ್. ಈಗ ಅಷ್ಟು ಗೊತ್ತೇ ಆಗೋದಿಲ್ಲ ನಿಮಗೆ ಆ ಸ್ಮೆಲ್ ಉಂಟಾ ಇಲ್ವಾ, ವೆರಿ ವೇಗ್, ತುಂಬಾ ಉಂಟಾ ಇಲ್ವಾ ಅಂತ ನೀವು ನೋಡಿದ್ರೆ ಅದನ್ನ ನೋಡಿದೀವಿ. ಪಾಯಸ ತಿಂದಿದ್ದೀನಿ, ಇದ್ರದ್ದು ವಾಸನೆ ಗೊತ್ತಾಗೋಲ್ಲ, ಉಂಟಾ ಇಲ್ವಾ ಅಂತ ಅನ್ಸುತ್ತೆ. ಆ ಮಳೆಗಾಲದಲ್ಲಿ ಈ ಸುತ್ತಮುತ್ತ ಈ ವಾಸನೆ ಬರ್ಲಿಕ್ಕೆ ಶುರು ಆಗ್ತದೆ. ಸೊ ದಟ್ ಈಸ್ ದಿ ಇಂಪಾರ್ಟೆನ್ಸ್. ಅಂದ್ರೆ ಕಾಡೊಳಗೆ ಹೋಗ್ತಾ ಇರುವಾಗಲೇ ನಾವು ವಿ ಕ್ಯಾನ್ ವಾಚ್ ಸೋ ಮೆನಿ ಥಿಂಗ್ಸ್. ಸೊ ನೇಚರ್ ವಾಚ್ ಇಸ್ ಸೋ ವೆರಿ ಒಂಥರ ಎನ್ಚಾಂಟಿಂಗ್ ನಮಗೆ. ಒಂದು ದಿವಸ ನಾವು ಅದನ್ನು ಮಾಡಿದ್ರೆ ದಿ ಹೋಲ್ ಡೇ ಯು ವಿಲ್ ಬಿ ಸೋ ಫ್ರೆಶ್. ಅದೊಂದು ಉಂಟು ಬರ್ಡ್ ಆನಿಮಲ್, ಇದು ನಮ್ಮ ಈ ನೇಚರ್ ವಾಚ್. ಸೊ ಬೇಸಿಕಲಿ ನೀವು ನೇಚರ್ ವಾಚ್ ಅಥವಾ ಬರ್ಡ್ ವಾಚ್ ಅಂದಾಗ ಇಟ್ಸ್ ನಾಟ್ ಓನ್ಲಿ ಟು ಡೂ ವಿತ್ ಬರ್ಡ್ಸ್, ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್ ಆಲ್ಸೋ. ದೇರ್ ಇಸ್ ಫ್ಲೋರಾ ಆಲ್ ಅರೌಂಡ್. ಫ್ಲೋರಾ ಹೇಳಿದ್ರೆ ಈ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಆ್ಯಂಡ್ ಆಲ್ ದಟ್ ಆಲ್ ಅರೌಂಡ್. ಸೊ ನೀವು ಅದನ್ನ ಐಡೆಂಟಿಫೈ ಮಾಡ್ಬೋದು, ಅದರದ್ದು ಬಗ್ಗೆ ಜಾಸ್ತಿ ತಿಳ್ಕೊಳ್ಬೋದು and all that. The only thing what you need to do when you are coming for this nature walk is you have to keep your ears, eyes and all your mental faculties open ಅಷ್ಟೇ. So if you are doing that, nothing like it, because your knowledge ನೀವು ಅಷ್ಟೊಂದು ಇಂಪ್ರೂವ್ ಮಾಡ್ಕೊಳ್ತೀರಿ and you will know more about nature and more about ಅದರದ್ದು ಇಂಪಾರ್ಟೆನ್ಸ್ and use, and definitely you will think twice before cutting a tree or think twice before killing an animal. ನೀವು ಈಗ ನೇಚರಲ್ಲಿ ಬರ್ತೀರಾ, ನೇಚರ್ನ ನೋಡ್ತೀರಾ, ಬರ್ಡ್ ವಾಚಿಂಗ್ ಮಾಡ್ತೀರಾ. ಸೊ ಯು ನೋ ವಾಟ್ ನೇಚರ್ ಇಸ್ ಆಲ್ ಅಬೌಟ್. ಯು ನೋ ಹೌ ವಿ ಕ್ಯಾನ್ ಕೋ ಎಕ್ಸಿಸ್ಟ್ ವಿತ್ ದ ನೇಚರ್ ಆ್ಯಂಡ್ ಆಲ್ ದಟ್. ಬಟ್ ಈಗ ಏನಾಗ್ತಾ ಇದೆ ಹೇಳಿದರೆ, ನೇಚರ್ ಇಸ್ ಡಿಪ್ಲೀಟಿಂಗ್ ರ್ಯಾಪಿಡ್ಲಿ ಬಿಕಾಸ್ ಆಫ್ ಅವರ್ ಹ್ಯೂಮನ್ ಆಕ್ಟಿವಿಟೀಸ್ ಆ್ಯಂಡ್ ಆಲ್ ದಟ್. ಲಾಸ್ ಆಫ್ ಅವೇರ್ನೆಸ್ ಆಲ್ಸೋ. ಆ್ಯಂಡ್ ಅವರಿಗೆ ನೇಚರ್ ಬಗ್ಗೆ ಪ್ರೀತಿ ಇಲ್ಲ. ರೈಟ್, ನೇಚರ್ನ ಬಗ್ಗೆ ಪ್ರೀತಿ. ಫಸ್ಟ್ ಆಫ್ ಆಲ್ ನೇಚರ್ ಇದೆ ಅಂತ ಒಂದು ಅರಿವಾಗಬೇಕು. ಯಾಕಂದ್ರೆ ವಿ ಆರ್ ಸೋ ಬ್ಲೈಂಡ್ ಫೋಲ್ಡೆಡ್. ಸೀದಾ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಬರ್ತೀವಿ, ಸುತ್ತಮುತ್ತ ನೋಡಲ್ಲ ನಾವು. ಆ ಒಂದು ಅರಿವಾದ್ಮೇಲೆ ಅದರ ಮೇಲೆ ಪ್ರೀತಿ ಡೆವಲಪ್ ಆಗಬೇಕು. ಸೊ ಅದು ಯಾವುದು ಈ ಕಾಲದಲ್ಲಿ ಆಗ್ತಾನೆ ಇಲ್ಲ ಇನ್ಫ್ಯಾಕ್ಟ್. ಸೊ ನೀವು ನಿಮ್ಮ ಯಾವ ರೀತಿ ನೀವು ನೇಚರ್ನ ಸೇವ್ ಮಾಡೋಕ್ಕೆ, ಪ್ರೊಟೆಕ್ಟ್ ಮಾಡೋಕ್ಕೆ ಏನು ಮಾಡ್ತಾ ಇದ್ದೀರಿ ನೀವು? ಪಾಸ್ಟ್ ಅಬೌಟ್ 27-28 years I have been making small cards, index cards. White cards nalli I paint an animal's picture or a bird's picture or a butterfly's picture, anything like that, right? But I'll give a caption to that. So, say message at karitane adna. So that message will give something, tell something about nature. Right. How to protect nature, why to protect nature, what is the importance. ಅದನ್ನ ನಾನು ಅದರಲ್ಲಿ ಆ ಮೆಸೇಜ್ನಲ್ಲಿ I call them wildlife message cards. So actually they are all hand painted cards. So from 28 years you've been doing this. So ಇಷ್ಟರವರೆಗೆ ಸಾಮಾನ್ಯ ಎಷ್ಟು ಕಾರ್ಡ್ ನೀವು ಮಾಡಿರ್ಬೋದು? Annually I do about on an average I'll do about 2000 cards ಅಂತ ಇಡುವ. Whole year I'll paint them individually. I do them. And ಎಲ್ಲಕ್ಕೂ ಒಂದು set of say about 18 or 20 varieties of such things. So ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಅದನ್ನ I send them during the wildlife week. Wildlife weeks are observed in India in the first week of October. October 1st to the 7th ವರೆಗೆ.
ಸೊ ಟು ಮಾರ್ಕ್ ದಟ್ ಒಕೇಶನ್ ಐ ಸೆಂಡ್ ದೆಮ್ Okay. ಆಲ್ ಓವರ್ ದಿ ವರ್ಲ್ಡ್. Okay. ಇಟ್ ಇಸ್ ಸೆಂಟ್ ಫ್ರೀ. ಅದರಲ್ಲಿ ಯಾವ ಇದೇನು ಖರ್ಚು ಅವರಿಗೆ ಯಾರಿಗೂ ಖರ್ಚು So you send it to your friends and acquaintance so many and people. No, it goes to about 1,000 and odd people every year. right. So in these 28 years I have made about 55,000 55,000 cards you've made and you've sent it. yeah. Oh, So okay. each card will have a small message. Okay. So that message will tell them why it is so important. Oh, okay. So Okay. that is how I have been spreading that you know the knowledge. Can we get to see some samples of it? I'll show you some of it. Okay. This is what I call as stit. ಇನ್ನೂ ಹಾಗೆ ಹಾಕಿಲ್ಲ ಅಷ್ಟು ಹಾಕಿ Okay. ಹಾಗೆ ಪೂರಕವಾದಂತಹ ಕೆಲವು ಕ್ಯಾಪ್ಷನ್ಸ್ ಅವು. ದಟ್ ಸಚ್ ಮೆಸೇಜಸ್ ಮೆನಿ ಆಫ್ ದೆಮ್ ಆರ್ ರಿಯಲಿ ಅಟ್ರಾಕ್ಟಿವ್. ಕೆಲವೆಲ್ಲ ನಾನು ಬೇರೆ ಕಡೆಯಿಂದ ಹೆಕ್ಕೊಂಡಿರ್ತೇನೆ ಮೆಸೇಜಸ್ನ, Fine. ಅದನ್ನು ಈಗ ಅಡ್ಜಸ್ಟ್ ಮಾಡಿರ್ತೇನೆ. ಕೆಲವು ನನ್ನ ಮನಸ್ಸಲ್ಲಿ ಬಂದದ್ದನ್ನು ಬರೆದಿರ್ತೇನೆ. ಇದ್ರಲ್ಲಿ ಒಂದು ಕ್ಯಾಪ್ಷನ್ ಇಸ್ ವೆರಿ ನೈಸ್ ಆ್ಯಂಡ್ ವಿಚ್ ಐ ಫೆಲ್ಟ್ ವೆರಿ ಆ್ಯಪ್ಟ್ ಅನ್ಸುತ್ತೆ. ಟಿವಿ ಬಿಟ್ಟು ಹೊರಗೆ ಬನ್ನಿ, ಅಗೋ ನೋಡಿ ನಿಸರ್ಗದ ಅಮೋಘ ಲೈವ್ ಶೋ. ಸೊ ನಾವು ಎಷ್ಟು ಟಿ ವಿ ಕಂಪ್ಯೂಟರ್ ಇದ್ರ ಮುಂದೆ ಆಗೋಗಿರ್ತೀವಿ ಅಂದರೆ ನೇಚರ್ನ ನೋಡೋಕ್ಕೆ ಮರಿತೀವಿ, ನಾನು ಆಗ ಹೇಳ್ದಂಗೆ. ಸೊ ದಿಸ್ ಕ್ಯಾಪ್ಷನ್ ವಿತ್ ದ ಚೀತಾ ಇಸ್ ವೆರಿ ಆ್ಯಪ್ಟ್. ಸೊ ಲೆಪರ್ಡ್ ಯಾ, ಸೊ ವೆರಿ ಆ್ಯಪ್ಟ್ ಇದು. ಇದನ್ನ ಇಂಥ ಕಾರ್ಡ್ಸ್ನ ಸರ್ಕ್ಯುಲೇಟ್ ಮಾಡಿದಾಗ ಡೆಫಿನೆಟ್ಲಿ ಫಾರ್ ಎನಿಬಡಿ ಒಂದು ಥಾಟ್ ಹೋಗುತ್ತೆ, ಓ ಆರ್ ವಿ ಡೂಯಿಂಗ್ ದ ರೈಟ್ ಥಿಂಗ್ ಅಂತ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕ್ರಿಯೇಟ್ ಅವೇರ್ನೆಸ್. ಇದು ಯಾವ ಬುಕ್ ಇದು? This is a book I have written. ಯು ಹ್ಯಾವ್ ರಿಟನ್? ಓಕೆ. ಫೆದರ್ಡ್ ಜುವೆಲ್ಸ್ ಆಫ್ ಕೂರ್, ಕೊಡಗಿನ ಖಗರತ್ನಗಳು. ಐ ಥಿಂಕ್ ದಿಸ್ ಬುಕ್ ಇಟ್ ಸೆಲ್ಫ್ ವಿ ಕ್ಯಾನ್ ಯೂಸ್ ಎಸ್ ಫೀಲ್ಡ್ ಗೈಡ್ ಅಂತ. ಹೌದಾ? ಸ್ಟೂಡೆಂಟ್ಸ್ ಆಫ್ ಕೂರ್, ದಿಸ್ ಇಸ್ ಓಕೆ. ಸೊ ನಾವೀಗ ಸ್ಟಾರ್ಟ್ ಮಾಡುವಾಗ, ಬರ್ಡ್ ವಾಚಿಂಗ್ ಸ್ಟಾರ್ಟ್ ಮಾಡುವಾಗ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಐಡೆಂಟಿಫೈ ದ ಸ್ಪೀಷೀಸ್. ಈಗ ಜಸ್ಟ್ ಹೀಗೆ ನೋಡ್ತೀವಿ, ಬಟ್ ಅದು ಯಾವ ಸ್ಪೀಷೀಸ್ ಅಂತ ನಮ್ಗೆ ಅರ್ಥ ಆಗಲ್ಲ. ಸೊ ಐ ಥಿಂಕ್ ದಿಸ್ ಬುಕ್ ಇಟ್ ಸೆಲ್ಫ್ ಕ್ಯಾನ್ ಆ್ಯಕ್ಟ್ ಎಸ್ ಅ ಫೀಲ್ಡ್ ಗೈಡ್. ಸೊ ಅದನ್ನ, ಆ ಬರ್ಡ್ನ ನಾವು ನೋಡಿದಾಗ ಆ ಬರ್ಡ್ ಇದರಲ್ಲಿ ಇದೆಯಾ ಇಲ್ವಾ ಅಂತ ಡೆಫಿನೆಟ್ಲಿ ವಿ ಕ್ಯಾನ್ ದೇರ್ ಆರ್ ಪಿಕ್ಚರ್ಸ್ ಆಲ್ಸೋ ಇನ್ ದಿಸ್ ಬುಕ್. ಸೊ ಈ ಪಿಕ್ಚರ್ಸ್ನ ನೋಡಿಬಿಟ್ಟು ನಾವು ಐಡೆಂಟಿಫೈ ಮಾಡಿದ ಬರ್ಡ್ ಯಾವುದು ಅಂತ ಹೇಳಿ ಇಟ್ಸ್ ಬಿಕಮ್ಸ್ ವೆರಿ ಈಸಿ. ದ ಹೋಲ್ ಪ್ರಾಸೆಸ್ ಬಿಕಮ್ಸ್ ವೆರಿ ಈಸಿ. So it is written both in Kannada and English. Oh, okay. ಆಗ ಏನಾಗ್ತದೆ, ಯಾರು ಬೇಕಾದ್ರೂ ಅದನ್ನು ಯೂಸ್ ಮಾಡ್ಬೋದು. ಕನ್ನಡ ಬರೋರು ಅಥವಾ ಇಂಗ್ಲಿಷ್ ಬರೋರು ಇಬ್ರು ಯೂಸ್ ಮಾಡ್ಬೋದು. ಓಕೆ. ಹಾಗಾಗಿ there's a map of food. You can use that map also. And ದೇವ್ರ ಕಾಡುಗಳನ್ನ ಅಲ್ಲಿ ಮಾರ್ಕ್ ಮಾಡಿದ್ದೇನೆ ಮ್ಯಾಪ್ ಅಲ್ಲಿ. ಎಲ್ಲ ಒಂದೊಂದು. ಸೊ ವೇರ್ ಟು ಗೋ ಅಂತ ನನ್ನ ಪ್ರಶ್ನೆಗೆ ದಿಸ್ ಇಟ್ ಸೆಲ್ಫ್ ಇಸ್ ಆನ್ಸರ್. ಹೌದು, ಅದನ್ನು ನೋಡ್ಕೊಂಡೇ ನಾವು ಅದನ್ನು ಮಾಡ್ಬೋದು. ಸೊ ಇಟ್ ಈಸ್ ಹೆಲ್ಪ್.
ಪಕ್ಷಿಗಳು ಗೂಡು ಸೇರ್ಕೊಳ್ತವೆ. ಸೊ ಅಂಥ ಟೈಮಲ್ಲಿ ನಮಗೆ ಫ್ರೀ ಇದೆ ಅಂದರೆ ನಾವೇನು ಮಾಡ್ಬೋದು? ಸಿ ನೈಟ್ ಟೈಮ್ ನೇಚರ್ ವಾಚ್ ಅಂತ ಹೇಳೋದು ಉಂಟಲ್ಲ, ದ್ಯಾಟ್ ಈಸ್ ಆಲ್ಸೋ ಅ ಬಿಗ್ ವರ್ಲ್ಡ್. ಓಕೆ, ನಾವು ಅನ್ಕೊಳ್ತೇವೆ ರಾತ್ರಿ ಹೊತ್ತು ಏನು ಕೆಲಸ ಇಲ್ಲ ಅಂತ ಹೇಳಿ. Correct. ನೈಟ್ ಆಲ್ಸೋ ಯು ಕ್ಯಾನ್ ವಾಚ್ ಆನಿಮಲ್ಸ್, ನೈಟ್ ಆಲ್ಸೋ ಯು ಕ್ಯಾನ್ ವಾಚ್ ಸಮ್ ಬರ್ಡ್ಸ್, ಬಿಕಾಸ್ ನೈಟ್ ಬರ್ಡ್ಸ್, ನಾಕ್ಟರ್ನಲ್ ಬರ್ಡ್ಸ್ ಏನುಂಟು, Correct, okay. ನಾಕ್ಟರ್ನಲ್ ಬರ್ಡ್ಸ್ ಆರ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಬಿಕಾಸ್ ದೇ ಹಂಟ್ ಡ್ಯೂರಿಂಗ್ ದಿ ನೈಟ್. ನೈಟ್, ಓಕೆ, They are also a part of nature. Okay. And more than that, more than anything else, you can watch the sky. ವಾಚ್ ದ ಸ್ಕೈ. And most of the people do not think that even the sky is a part of nature. ಓಕೆ, Alva? ರೈಟ್. So during night we can really watch the sky. ಓಕೆ, ಸೊ ಸ್ಕೈ ವಾಚಿಂಗ್ ಅಂತ ಹೇಳೋದು ಉಂಟಲ್ಲ, ಸ್ಟಾರ್ ಗೇಜಿಂಗ್ ಅಂತ ಹೇಳ್ತೇವೆ ನೋಡಿ. ಹೌದು. ಸ್ಟಾರ್ ಗೇಜಿಂಗ್ ಇಸ್ ಅ ವೆರಿ ವೆರಿ ಗುಡ್ ಹಾಬಿ. ಸೊ ಬರ್ಡ್ ವಾಚಿಂಗ್ ಮಾತ್ರ ಯಾಕೆ, ಸ್ಟಾರ್ ಗೇಸಿಂಗ್ ಇಸ್ ಆಲ್ಸೋ ಅ ಗುಡ್ ಹಾಬಿ. ಸೊ ಹೌ ಡು ಯು ಸ್ಟಾರ್ಟ್ ವಿತ್ ಸ್ಟಾರ್ ಗೇಸಿಂಗ್? ಸುಮ್ಮನೆ ಜಸ್ಟ್ ನೋಡ್ತಾ ಸ್ಟೂಡ್ ಮಾಡ್ಬೋದಾ? To begin with, you can again you have some charts, sky charts. Okay. A sky charts na ತಗೊಂಡು you can start watching some of the Okay. known stars. Known To stars, begin right, with. right. Know more about the sky. And maybe the planets. Planets ಕೆಲವು ಎಲ್ಲೆಲ್ಲಿ ಉಂಟು ಅಂತ ಹೇಳುವ ಪೊಸಿಷನ್ ಗೊತ್ತಿದ್ರೆ you can see them, Okay. watch them. Right. If you have a binocular, you can see them. If you have a Telescope, yeah. no, access to a telescope, you can even watch through the Telescope, okay. ಅಲ್ವಾ? And you can learn a lot because ನನಗೆ ಅನ್ಸೋದೇನಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ, ನಮ್ಮ ಸಂಸ್ಕೃತಿ ಒಳಗೆ ಸ್ಕೈ, ಆಕಾಶ ಎಷ್ಟೊಂದು ಅದು ನಮ್ಮಲ್ಲಿ ಒಂಥರ ಹಾಸುಹೊಕ್ಕಾಗಿದೆ ಅಂತ ಹೇಳಿದ್ರೆ, ನಮಗೆ ಅದರ ಬಗ್ಗೆ ಹೆಚ್ಚು ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ಬೇಕು. ನಾವೇನೋ ನಮ್ಮನ್ನ ಏನು ಜ್ಯೋತಿಷಾಸ್ತ್ರ ಅಂತ ಏನು ಹೇಳ್ತೇವೋ ಅದ್ ಬರೀ ಏನು ಫಲ ಜ್ಯೋತಿಷ್ಯ ಅಂತ ಹೇಳ್ತಾರೆ ನೋಡಿ, ಏನದು ಯಾವ ಇದರಲ್ಲಿ ಅದಂತೆ ತಿಳ್ಕೊಂಡ್ಬಿಟ್ಟಿದೆ. ಬಟ್ ದಿ ಅಮೌಂಟ್ ಆಫ್ ರಿಸರ್ಚ್ ದಟ್ ಹ್ಯಾಸ್ undergone in this country is really amazing because ಈವನ್ ನಾವು ಅದನ್ನು ನಾವು ಪಾಠದಲ್ಲಿ ಕಲಿತೇ ಇಲ್ಲ, ನಾವು ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸೋದೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಬಹಳ ದೊಡ್ಡ ಒಂದು ವಿಪರ್ಯಾಸ ಅದು. ಯಾಕೆಂದರೆ ನಮ್ಮಲ್ಲಿ ಎಷ್ಟು ಸಾವಿರ ವರ್ಷಕ್ಕೆ ಗೊತ್ತಿದ್ದ ವಿಚಾರ ಈಗೀಗ ವಿಜ್ಞಾನಿಗಳಿಗೆ ಗೊತ್ತಾಗ್ತದೆ. ನಿಮಗೆ ಆಶ್ಚರ್ಯ ಆಗ್ಬೋದು ಕೆಲವೆಲ್ಲ ನೋಡೋದು. ನನಗೆ ಅದು ಬಹಳ ಆಶ್ಚರ್ಯ ಆಗುತ್ತೆ, ನಮ್ಗೆ ಯಾಕೆ ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ ಅಂತ ಹೇಳಿ. ನಮಗೆ ಭಾಸ್ಕರಾಚಾರ್ಯ, ನಾನು ನಿಮಗೆ ಹೇಳಿದೆ, ಭಾಸ್ಕರಾಚಾರ್ಯ ಎಲ್ಲಿ ಅವನು ಅಂತ ಕೇಳಿದರೆ ಯಾರಿಗೂ ಗೊತ್ತೇ ಇಲ್ಲ. ಭಾಸ್ಕರಾಚಾರ್ಯ ಹುಟ್ಟಿದ್ದು ಕರ್ನಾಟಕದೊಳಗೆ, ಬಿಜಾಪುರದವ ಅವ. ಭಾಸ್ಕರನ್ ಸ್ಯಾಟಲೈಟ್ ಲಾಂಚ್ ಮಾಡಿದ್ದೇವೆ, ಬಟ್ ವಿ ಸ್ಟಿಲ್ ಡು ನಾಟ್ ನೋ. ಅವರ್ ಕರ್ನಾಟಕ ಸ್ಟೂಡೆಂಟ್ಸ್ ಡು ನಾಟ್ ನೋ ದಟ್ ಭಾಸ್ಕರಾಚಾರ್ಯ ಬಿಲಾಂಗ್ಸ್ ಟು ಅವರ್ ಓನ್ ಪ್ಲೇಸ್. ಎಷ್ಟು ಕೆಲಸ ಮಾಡಿದ್ದಾನೆ ಭಾಸ್ಕರಾಚಾರ್ಯ. ಅದಕ್ಕೆ ಮುಂಚೆ ವರಾಮಿಹಿರ ಆಗ್ಲಿ, ಅದಕ್ಕೆ ಮುಂಚೆ ಆರ್ಯಭಟ್ಟ ಆಗ್ಲಿ, ಇವರೆಲ್ಲರೂ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ನೋಡ್ಬೇಕು ನೀವು. ಅವೆಲ್ಲ ನಾವು ಅನ್ಸೋದೇನಂತ ಹೇಳಿದ್ರೆ, ನಾವು ಅನ್ಕೊಳ್ತೇವೆ ಅವರೆಲ್ಲ ಇತ್ತೀಚೆಗೆ ಮಾಡಿದ್ದಲ್ವೇ ಅಲ್ಲ, ಅದೆಲ್ಲ ಸಾವಿರಾರು ವರ್ಷಕ್ಕೆ ಹಿಂದೆ. ಭೂಮಿ ಗುಂಡಕ್ಕಿದೆ ಅಂತ ಹೇಳೋದನ್ನ ನಾವು ಹಿಸ್ಟ್ರಿಯಲ್ಲಿ ಯಾರೋ ಗೆಲೀಲಿಯೋ ಇನ್ನೊಬ್ಬ ಅವ್ರು ಹೇಳಿದ್ರು ಅಂತ ಹೇಳಿ ಏನೆಲ್ಲ ಗಲಾಟೆ ನಾವು ಕೇಳಿದ್ದೇವೆ, ಒಳಗೆ ಓದಿದ್ದೇವೆ. ಬಟ್ ಭೂಮಿ ಗುಂಡಗಿದೆ ಅಂತ ಹೇಳೋದು ಎಷ್ಟೋ ಸಾವಿರ ವರ್ಷಕ್ಕಿಂತ ನಾವು ಮಹಾಭಾರತದಲ್ಲಿ, ಅದಕ್ಕೂ ಹಿಂದಿನ ರಾಮಾಯಣದಲ್ಲಿಯೂ ಕೂಡ ನಿಮಗೆ ಅದರ ಉಲ್ಲೇಖ ಉಂಟು. ಯಾಕೆ ಉಲ್ಲೇಖ ಬರುತ್ತೆ ಅಂತ ಹೇಳಿದ್ರೆ, ಈಗ ನಾವು ಪಂಚಾಂಗ ಬರೀತಾರೆ, ಪಂಚಾಂಗ ಬರೆಯೋರಿಗೆಲ್ಲ ಕೆಲವು ಫಾರ್ಮುಲಾಸ್, ಕೆಲವು ಸೂತ್ರಗಳಿವೆ. ಆ ಸೂತ್ರಗಳನ್ನೆಲ್ಲ ಇವರು ನಮ್ಮ ಗ್ರಹಣದ ಸಮಯಗಳಿಗೆ ಉಪಯೋಗಿಸ್ಕೊಳ್ತಾರೆ. ಚಿಕ್ಕ ಒಂದು ಉದಾಹರಣೆ ನಿಮ್ಗೆ ಹೇಳೋದು, ಗ್ರಹಣ ಆಗುವುದಕ್ಕೆ ಅದನ್ನು ನೋಡಿದ್ದೀರಾ ನೀವು ಪಂಚಾಂಗದೊಳಗೆ? ಬೆಂಗಳೂರಿನಲ್ಲಿ ಇಷ್ಟೊತ್ತಿಗೆ ಗ್ರಹಣ ಹಿಡಿತದೆ, ಡೆಲ್ಲಿಯಲ್ಲಿ ಇಷ್ಟೊತ್ತಿಗೆ ಹಿಡಿತದೆ, ಬನಾರಸ್ಸಲ್ಲಿ ಇಷ್ಟಿದೆ, ಹಾಸನದಲ್ಲಿ ಬೇರೆ, ಮಡಿಕೇರಿ ಬೇರೆ, ಎಲ್ಲವೂ ಆ ಚಾರ್ಟಲ್ಲಿ ಹಾಕಿರ್ತಾರೆ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಇದನ್ನ ಅಂತ ಹೇಳಿದ್ರೆ, ಡಿಸ್ಟೆನ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಲ್ಲ. ಬೆಂಗಳೂರಿಂದ ಮಡಿಕೇರಿಗೆ 350 ಕಿಲೋಮೀಟರ್ ಅಥವಾ ಮಡಿಕೇರಿಯಿಂದ ಹಾಸನಕ್ಕೆ 150 ಕಿಲೋಮೀಟರ್, ಈ ಲೆಕ್ಕದಲ್ಲಿ ಮಾಡೋದಲ್ಲ ಅದು. ದೇ ಆರ್ ಆಲ್ ಇನ್ ಡಿಗ್ರೀಸ್. ದೇ ಆರ್ ಆಲ್ ಇನ್ ಡಿಗ್ರೀಸ್. ಆ ಡಿಗ್ರೀಸ್ ಅಂತ ಹೇಳಿದ ತಕ್ಷಣ ಏನಾಯ್ತು ನಿಮಗೆ? ಟ್ರಿಗ್ನೋಮೆಟ್ರಿ ಬಂತು. ಟ್ರಿಗ್ನೋಮೆಟ್ರಿಯಲ್ಲಿ ಪೈ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಹೇಳ್ತೇವೆ, ನಾವು ಇಂಡಿಯಾ ಗೇವ್ 0 ಟು ದಿ ವರ್ಲ್ಡ್ ಅಂತ ಹೇಳಿ. ಅಟ್ ದಿ ಸೇಮ್ ಟೈಮ್ ಇಂಡಿಯಾ ಆಲ್ಸೋ ಹ್ಯಾಸ್ ಗಿವನ್ ಪೈ ಟು ದ ವರ್ಲ್ಡ್. ವಿದೌಟ್ ಪೈ ಐ ಥಿಂಕ್ ಯು ಕ್ಯಾನಾಟ್ ಡು ಎನಿ ಕ್ಯಾಲ್ಕುಲೇಷನ್. ನಥಿಂಗ್ ಇಸ್ ಪಾಸಿಬಲ್ ಅಟ್ ಆಲ್. ಈ ಸ್ಟಾರ್ ಗೇಜಿಂಗ್ ನೀವು ಎಷ್ಟು ಟೈಮ್ ಇಂದ? ಸ್ಟಾರ್ ಗೇಜಿಂಗ್ ಕೂಡ ನಾನು ಅದಕ್ಕಿಂತಲೂ ಮುಂಚೆ, ನಾನು ಈ ಬರ್ಡ್ ವಾಚಿಂಗ್ ಬರೋ ಮುಂಚೆ ನಾನು ಕಾಲೇಜ್ ಓದ್ತಾ ಇರುವಾಗಲೇ ಸ್ಟಾರ್ ಗೇಜಿಂಗ್ ಮಾಡಿದ್ದೇನೆ. ಅದಾಗಿಂದಲೇ ನನಗೆ ಇಲ್ಲಿ ಕೊಡಗಿನ ಮಟ್ಟಿಗೆ ಹೇಳೋದಾದ್ರೆ, ಕೊಡಗಿನವರೇ ಆದಂತ ಜಿ.ಟಿ. ನಾರಾಯಣರಾವ್ ಹೆಸರು ಕೇಳಿರ್ಬೋದು. ಸೊ he has written many books on astronomy in Kannada. So that was the time, in college ಓದ್ತಾ ಇರುವಾಗ that's when you started those books.
ಅಲ್ಲಿಂದ ನಾವು ಓದ್ತಾ ಇದ್ದೇನೆ ಆಸ್ಟ್ರಾನಮಿಯನ್ನು. ಆಸ್ಟ್ರಾನಮಿಯಲ್ಲಿ ನಿಜವಾಗ್ಲೂ ಇಟ್ ಇಸ್ ಅ ವೆರಿ ಅಮೇಝಿಂಗ್ ಒಂಥರ ಫೀಲ್ಡ್ ಅದು. ಫೀಲ್ಡ್ ಅಂಡ್ ವೆರಿ ವಾಸ್ಟ್. Very vast, depth and vastness is so much, and it includes the earth. Right. It Okay. includes the earth. How the whole universe started ಅಂತ ಹೇಳಿ ಆಗಲಿ, ಅಥವಾ how we are ಇನ್ನೇನು ಮುಂದಕ್ಕೆ ಏನಾಗುತ್ತೆ ಅಂತ ಹೇಳೋದಾಗ್ಲಿ, ಇವೆಲ್ಲವೂ astronomy-ಯಲ್ಲಿ ಉಂಟು. And Indian astronomy-ಯಲ್ಲಿ this is more important. Indian astronomy-ಯಲ್ಲಿಯೂ ಕೂಡ those concepts are there. There. Okay. And thousands, ವೇದದ ಕಾಲದಿಂದಲೂ ಉಂಟು ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗೋದು. ವೇದದ ಕಾಲದಿಂದಲೂ ಕೂಡ this concept of time, this concept of astronomy and universe, how it ಇದು ಏನಾಗ್ತದೆ ಅಂತ ಹೇಳೋದು, ಇವೆಲ್ಲವೂ ಕೂಡ ನಮ್ಮ ಟೈಮ್ನ ಇದರಲ್ಲಿ ಉಂಟು. Was very much ನೋಡಿ, there. ಅಷ್ಟು ಥಾಟ್ ಪ್ರೋಸೆಸ್ ಅದರಲ್ಲಿ ಆಗಿದೆ. ನಾವು ಅದನ್ನು ಹೇಳೋದೇ ಇಲ್ಲ ಮಕ್ಕಳಿಗೆ. Right, right. I think we should blame the education system for this, because ನಮ್ಮಲ್ಲಿ ಏನಿದೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಅಥವಾ ನಾವು ನಮ್ಮ ಪೂರ್ವಿಕರು ಅಥವಾ ನಮ್ಮ ಪುರಾಣಗಳಲ್ಲಿ ಯಾವುದ್ರ ಬಗ್ಗೆ ಉಲ್ಲೇಖ ಇದೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಅದನ್ನು ಸುಮ್ಮನೆ ಕಥಾ ಪುರಾಣ ಅಂತ ಹೇಳ್ಬಿಡ್ತೇವೆ, ಪುರಾಣ ಕಥೆ ಅಂತ ಹೇಳ್ತೀವಿ. ಬಟ್ ಅದನ್ನು ನಾವು ಹೇಗೆ ಸೈಂಟಿಫಿಕ್ ಆಗಿ ಅಳವಡಿಸ್ಬೋದು, ಅದನ್ನ ಯಾವ ರೀತಿ ಥಾಟ್ ಪ್ರೊಸೆಸ್ ಕೊಡ್ಬೋದು, ಅದಕ್ಕೆ ಅದ್ರ ಬಗ್ಗೆ ಯಾವುದು ಸಹ ನಮ್ಮ ಎಜುಕೇಶನ್ ಸಿಸ್ಟಮ್ ಇವತ್ತು ಡೀಲ್ ಮಾಡ್ತಾ ಇಲ್ಲ. ಇಟ್ಸ್ ವೆರಿ ಸ್ಯಾಡ್, ಬಟ್ ಇಟ್ಸ್ ನಾಟ್ ಡೀಲಿಂಗ್ ವಿತ್ ಇಟ್. ಅಂಡ್ ಏನಾಗ್ತಾ ಇದೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅಂತ ಹೇಳಿದ್ರೆ, ಏನೋ ಒಂದು 4 ಪಾಠ ಇರುತ್ತೆ, ಅದನ್ನ ಮಕ್ಕಳು ಬಾಹೆಟ್ ಮಾಡಿಕೊಂಡು ಎಕ್ಸಾಮ್ ಬರೀತಾರೆ. 100 ಮಾರ್ಕ್ಸ್ ಬಂದರೆ ಹಿ ಈಸ್ ಲೈಕ್ ದ ಟಾಪರ್, ರ್ಯಾಂಕ್ ಅದು ಇದು ಅಂತ ಹೇಳಿ. ಬಟ್ ಹೌ ಮಚ್ ಆಫ್ ನಾಲೆಜ್ ಹಿ ಹ್ಯಾಸ್ is like, you know, and ನೀವು ಹೇಳ್ದಂಗೆ ಫಾರ್ ಎಕ್ಸಾಂಪಲ್ ಭಾಸ್ಕರಾಚಾರ್ಯ ಸ್ಯಾಟಲೈಟ್ ಲಾಂಚ್ ಆಗಿರೋ ವಿಷಯ ಗೊತ್ತಿರ್ಬೋದು, ಅಥವಾ ಈಸ್ ಅ ಮ್ಯಾಥಮೆಟಿಷಿಯನ್ ಅಂತ ಮಕ್ಕಳಿಗೆ ಗೊತ್ತಿರ್ಬೋದು, ಹೊರತು ಹೀಸ್ ಫ್ರಮ್ ಆರ್ ಕರ್ನಾಟಕ ಅಂತ ಗೊತ್ತಿಲ್ಲ. ಸೊ ನಮ್ಮ ನಾಡಿನ ಮಹತ್ವನೇ ನಮಗೆ ಗೊತ್ತಿಲ್ಲ. ನಮ್ಮ ನಾಡು ಎಂತೆಂಥವ್ರನ್ನ ಈ ಭೂಮಿಗೆ ಕೊಟ್ಟಿದೆ, ಏನೇನು ಒಂದು ಸಂಶೋಧನೆಗಳು, ಹೊಸ ವಿಷಯಗಳು ನಮ್ಮ ನಾಡಿಂದ ಹೊರಗೆ ಬಂದಿದೆ, ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಸೊ ಅಂಟಿಲ್ ದೆನ್ ಅಟ್ಲೀಸ್ಟ್ ಈ ಒಂದು ಸಮ್ಮರ್ ಹಾಲಿಡೇಸ್ ಏನಿದೆ, ಅಥವಾ ಯಾವಾಗ ರಜಾ ಸಿಗುತ್ತೆ, ಯಾವಾಗ ಬಿಡುವಿನ ಟೈಮ್ ಇದೆ, ಆ ಟೈಮನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋಣ. ಆ ಟೈಮಲ್ಲಾದರೂ ನಾವು ನಮ್ಮ ನಾಡಿನ ಬಗ್ಗೆ, ನಾವು ನಮ್ಮ ನಾಡಿನ ಇರುವಂಥ ಜನರ ಕೊಡುಗೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಾಗೂ ಇಂಥ ಒಂದು ವಿವಿಧ ರೀತಿಯಾದಂತಹ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋಣ. ನೇಚರ್ ವಾಚ್ ಆಗಿರ್ಬೋದು, ಬರ್ಡ್ ವಾಚಿಂಗ್ ಆಗಿರ್ಬೋದು, ಸ್ಟಾರ್ ಗೇಸಿಂಗ್ ಆಗಿರ್ಬೋದು. ಇಂಥ ಒಂದು ಅಭ್ಯಾಸಗಳನ್ನ ಬೆಳೆಸ್ಕೊಳ್ಳೋದ್ರಿಂದ ವಿ ಆರ್ ನಾಟ್ ರಿಸ್ಟ್ರಿಕ್ಟಿಂಗ್ ಅವರ್ ಸೆಲ್ಸ್ ಟು ಬಿ ಅ ಪುಸ್ತಕದ ಹುಳು. ಏನು ಒಂದು ಮತ್ತೆ ಏನಂತ ಹೇಳಿದ್ರೆ, ಇನ್ನೂ ಒಂದು ವಿಚಾರ ಏನಂತ ಹೇಳಿದ್ರೆ, ನಾವು ಯಾವುದನ್ನ ಪುಸ್ತಕಕ್ಕಾಗಿ ಓದ್ತೇವೆ ಅಂದ್ರೆ ಎಕ್ಸಾಮಿಗಾಗಿ ಓದ್ತೇವೆ, ಅದು ಯಾವತ್ತೂ ಅಷ್ಟೇ ಎಕ್ಸಾಮ್ ಮುಗಿತಿದ್ದಂಗೆ ಮರ್ತು ಹೋಗುತ್ತೆ. ಮತ್ತೆ ನಾವು ಅದಕ್ಕೆ ಅಪ್ಲೈ ಮಾಡಕ್ ಹೋಗಲ್ಲ. ಯಾಕೆ ಇದು ಹಿಂಗ್ ಬಂತು, ಇದು ಹಿಂಗ್ ಬರ್ದೇ ಇದ್ದಿದ್ರೆ ಏನಾಗ್ತಿತ್ತು ಅಷ್ಟೇ, ಕ್ವೆಶ್ಚನ್ ಆನ್ಸರ್. ಮತ್ತೆ ಇನ್ನೂ ತುಂಬಾ ಟೀಚರ್ಸ್ ಹೇಗಿರ್ತಾರೆ ಅಂತಂದ್ರೆ, ಎಕ್ಸ್ಟ್ರಾ ಬರ್ತ್ರೆ ಅಥವಾ ಎಕ್ಸ್ಟ್ರಾ ಯೋಚನೆ ಮಾಡೋದನ್ನ ಅವ್ರು ಡಿಸ್ಕರೇಜ್ ಮಾಡ್ತಾ ಇದ್ದಾರೆ. ನೀನ್ ಇಷ್ಟು ಕ್ವೆಶ್ಚನ್ ಕೇಳಿದ್ರೆ ಇಷ್ಟು ಬರೀ ನಿಂಗೆ ಮಾರ್ಕ್ಸ್ ಕೊಡ್ತೀನಿ, ನೀನ್ ಯಾಕೆ ಜಾಸ್ತಿ ಬರೆಯಕ್ ಹೋದೆ ಅಥವಾ ಯಾಕೆ ಜಾಸ್ತಿ ಕೇಳ್ತಿ ಅಂತ ಮನೋಭಾವಗಳು ಈಗ ಒಂದು ಈ ಮೆಕ್ಯಾನಿಕಲ್ ವರ್ಲ್ಡ್ ಅಲ್ಲಿ ಬಂದು ಹೋಗ್ಬಿಟ್ಟಿದೆ. ಸೊ ಈ ಟೈಮಲ್ಲಿ ಆದ್ರೂ ನಾವು ಸ್ವಲ್ಪ ಹವ್ಯಾಸಗಳ ಕಡೆ, ಸ್ವಲ್ಪ ಹೊರಗಿನ ಪ್ರಪಂಚದ ಕಡೆ ಗಮನ ಕೊಡೋಣ. ಇಂಥ ಒಂದು ಹವ್ಯಾಸಗಳನ್ನು ನೀವು ಹಾಗೂ ನಿಮ್ಮ ಮಕ್ಕಳಿಗೆ ಸಹ ಎನ್ಕರೇಜ್ಮೆಂಟ್ ಕೊಡಿ. ಹಾಗೆ ನಮ್ಗೆ ಇಷ್ಟೊಂದು ಟೈಮ್ ಕೊಟ್ಟು ಇಷ್ಟೊಂದು ಸೊಗಸಾಗಿ ನಮಗೆ ಎಲ್ಲದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀರಾ ನೀವು. ತುಂಬ ಥ್ಯಾಂಕ್ ಯು. ಆ್ಯಂಡ್ ಹೋಪ್ಫುಲಿ ಇಟ್ ಸರ್ವ್ ಸಮ್ ಪರ್ಪಸ್. ಹೋಪ್ಫುಲಿ ನಿಮ್ಮನ್ನ ನೋಡಿ ಇನ್ನೂ ಸ್ವಲ್ಪ ಜನ ಇನ್ಸ್ಪೈರ್ ಆಗಿ ನಮ್ಮ ನೇಚರ್ಗೆ ಏನಾದರೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಸದುದ್ದೇಶ ನಮ್ಮದು ಮತ್ತು ನಮ್ಮ ಚಾನಲ್ದು. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಆರ್ ಶೋ ಆ್ಯಂಡ್ ಫಾರ್ ಕಮ್ಮಿಂಗ್ ಹಿಯರ್, ಫಾರ್ ಟೇಕಿಂಗ್ ಅಸ್ ಹಿಯರ್ ಆ್ಯಂಡ್ ಶೋಯಿಂಗ್ ದಿಸ್ ಬ್ಯೂಟಿಫುಲ್ ಪ್ಲೇಸ್. ನಿಮ್ಮ ಚಾನಲಿಗೂ ನಿಮಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ನನಗೂ ಒಂದು ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಈ ಸಂದರ್ಭದಲ್ಲಿ ಕುವೆಂಪು ಅವರೊಂದು ನುಡಿ ನೆನಪಾಗತ್ತೆ. ಪರಿಸರಕ್ಕೆ ಹೋರಾಡು ಭೂತಾಯ ಕಂದ, ಜೀವಿಗಳ ರಕ್ಷಿಸು ಎಲ್ಲರ ಆನಂದ, ನಿಸರ್ಗ ನಿಯಮವಿದು ಮರೆಯದಿರು ಚಿನ್ನ, ಮರೆತರೆ ನೋಡು ವಿನಾಶವೇ ನಿನ್ನ. ಹಾಗಾಗಿ ಪ್ರಾಣಿಗಳನ್ನ, ವನ್ಯ ಸಂಪತ್ತನ್ನು ನಾವು ಕಾಪಾಡಿದಷ್ಟು ಅದು ನಮ್ಮನ್ನು ಕಾಪಾಡುತ್ತೆ. ನಾವು ಹೇಗೆ ಅವುಗಳ ವಿರುದ್ಧ ನಾವು ಎದ್ದು ಬಿದ್ದರೆ ಅವು ಸಹ ನಮ್ಮ ವಿರುದ್ಧ ಎದ್ದು ಬೀಳ್ತವೆ. ಪ್ರಕೃತಿ ಮಾತೆಯೇ ನಮ್ಮ ವಿರುದ್ಧ ಆಗಿ ಹೋಗ್ತವೆ. ಹಾಗಾಗಿ ಪ್ಲೀಸ್ ಡೂ ಸಮಥಿಂಗ್ ಫಾರ್ ದ ನೇಚರ್. ಇಫ್ ಯು ಕಾಂಟ್ ಡೂ ಎನಿಥಿಂಗ್ ಫಾರ್ ದ ನೇಚರ್, ಅಟ್ ಲೀಸ್ಟ್ ಡೋಂಟ್ ಡಿಸ್ಟ್ರಾಯ್ ಇಟ್. ಲೆಟ್ ಇಟ್ ಬಿ ಬೈ ಇಟ್ ಸೆಲ್ಫ್, ಲೆಟ್ ಇಟ್ ಬಿ ಇನ್ ಹಾರ್ಮನಿ ಬೈ ಇಟ್ ಸೆಲ್ಫ್ ಅಂತ. ಸೊ ಈ ಒಂದು ಮೆಸೇಜ್ ಜೊತೆಗೆ ಇವತ್ತಿನ ಕಾರ್ಯಕ್ರಮನ ಎಂಡ್ ಮಾಡೋ ಟೈಮ್ ಬಂತು. ಸೊ ನಾವು ಎಷ್ಟು ಖುಷಿಯಿಂದ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ವು, ಅಷ್ಟೇ ಖುಷಿಯಿಂದ ಎಂಡ್ ಮಾಡ್ತಾ ಇದ್ದೀವಿ. ಬಿಕಾಸ್ ಆದಿ ಅಂತ್ಯ ಎರಡೂ ಸಹ ಒಟ್ಟೊಟ್ಟಿಗೆ ಸಾಕ್ತಾನೆ ಹೋಗುತ್ತೆ. ಹಾಗಾಗಿ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ನ ಕೊಟ್ಟು ಈ ಪ್ರೋಗ್ರಾಮ್ನ ನೀವು ನೋಡಿದ್ದೀರಾ. ಸೊ ನಿಮಗೆ ನಮ್ಮ ಥ್ಯಾಂಕ್ಸ್. ಆ್ಯಂಡ್ ಪ್ಲೀಸ್ do something for our Mother Earth. Thank you.